ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ, ದೇವಾಯ ತಸ್ಮೈ ನಮಃ, ದೇವಾಯ ತಸ್ಮೈ ನಮಃ. ಹೋದ ವಾರದ ಕ್ಲಾಸಲ್ಲಿ ರಮ್ಯಾ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಏನಂತ ಕೇಳಿದ್ರು ಅಂದ್ರೆ, ಈಗ ಒಂದೇನೋ ನ್ಯಾಚುರಲ್ ಡಿಸಾಸ್ಟರ್ ಆಗತ್ತೆ, ಒಂದು ಅರ್ತ್ ಕ್ವೇಕ್ ಆಗತ್ತೆ, ಅಥವಾ ಕರೋನಾ ಬಂತು, ಎಷ್ಟೋ ಜನ, ಆಮೇಲೆ ಅರ್ತ್ ಕ್ವೇಕ್ ಆಗ್ಬೋದು, ಅಥವಾ ಸುನಾಮಿ ಆಗ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಆಗ್ಬೋದು, ಏನೋ ಆದಾಗ ತುಂಬಾ, ಅಥವಾ ಏರೋಪ್ಲೇನ್ ಕ್ರ್ಯಾಶ್ ಆಗತ್ತೆ, ಒಂದು 100, 200 ಅಥವಾ ಸಾವಿರಾರು ಜನ ಒಂದೊಂದ್ಸತಿ ಕಾಯಿಲೆಗಳಿಂದ ಸಾಯ್ತಾರೆ, ಒಂದೇ ಡಿಸೀಸ್ ಇಂದ ಅಥವಾ ಅರ್ಥಕ್ವೇಕ್ ಇಂದ. ಆಗ ಅಲ್ಲಿ ಕರ್ಮ ಸಿದ್ಧಾಂತವನ್ನ ಹೆಂಗೆ ಅಪ್ಲೈ ಮಾಡೋದು? ಆ ಜಾಗದಲ್ಲಿ ಇದ್ದವರೆಲ್ಲ ಹೋದ್ರು ಅಲ್ವಾ? ಆಗ ಎಷ್ಟೋ ಸತಿ ಒಳ್ಳೆಯವರು, ನನಗೆ ಗೊತ್ತಿರೋರು ಸಹ ಈ ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಅವ್ರು ಹೇಳಿದ್ದು ತುಂಬಾ ಚೆನ್ನಾಗಿ ಒಳ್ಳೆ ಟೀಚರ್ ಆಗಿದ್ರು, ತುಂಬಾ ಡೆಡಿಕೇಟ್ ಆಗಿ ಮಕ್ಳಿಗೆ ಪಾಠ ಮಾಡ್ತಿದ್ರು. ಆದ್ರೆ ಕೋವಿಡ್ ಇಂದ ಅದನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಒಳ್ಳೆಯವ್ರಿಗೂ ಹಿಂಗಾಗತ್ತಲ್ಲ, ಅಥವಾ ಒಂದೇ ಇದ್ರಲ್ಲಿ ಈಗ ಒಂದು ಪ್ಲೇನ್ ಅಲ್ಲಿ ಅಂದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರ ಜನ ಇರ್ತಾರೆ. ಎಲ್ಲರಿಗೂ ಹಂಗೆ ಆದಾಗ ಅದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಕರ್ಮ ಸಿದ್ಧಾಂತವನ್ನ ಅಂತ ಕೇಳಿದ್ರು. ಮೊದಲನೇದಾಗಿ, ಕರ್ಮ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ತಪ್ಪಿಗೂ ಡೈರೆಕ್ಟ್ ಆಗಿ ನೀನ್ ಹಿಂಗ್ ಮಾಡಿದ್ಯಾ, ನಿಂಗೆ ಹಿಂಗ್ ಪನಿಷ್ಮೆಂಟು, ಐ ಟು ಐ ಆ ತರ ಅಲ್ಲ ಕರ್ಮ ಸಿದ್ಧಾಂತ ವರ್ಕ್ ಆಗೋದು. ಆ ತರ ಅಲ್ಲ. ಕರ್ಮ ಫಲ ನಮಗೆ ನಾವು ಮಾಡಿದ ಎಷ್ಟೋ ಹಿಂದಿನ ಜನ್ಮಗಳ ಒಂದು ಕರ್ಮವನ್ನ, ಅದರ ಫಲ ಯಾವಾಗ ಬರುತ್ತೆ ಅಂತ, ಅದು ಗಹನಾ ಕರ್ಮಣೋ ಗತಿಹಿ ಅಂತ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ. ಯಾವಾಗ ಹಿಂದೆ ಮಾಡಿದ್ದು, ಅದರ ಫಲ ಯಾಕೆ ಇವಾಗ ಬರ್ತಾ ಇದೆ, ಅದು ಯಾರಿಗೂ ಗೊತ್ತಿಲ್ಲ, ಅದು ಈಶ್ವರನಿಗೆ ಮಾತ್ರ ಗೊತ್ತು. ಆದ್ರಿಂದ ನಾವು ಒಂದು ಗುಂಪಲ್ಲಿ ಇಷ್ಟು ಜನ ಹೋದ್ರು ಅಂದ್ರೆ ಅವರೆಲ್ಲ ಪಾಪ ಮಾಡಿದ್ರು ಆ ತರ ಹೇಳೋದು ಶಾಸ್ತ್ರದ ಪ್ರಕಾರ ತಪ್ಪು. ಈ ತರ ಜಡ್ಜ್ಮೆಂಟ್ ಮಾಡಬಾರ್ದು ನಾವು. ನಮಗೆ ಗೊತ್ತಿರೋ ಹಾಗೆ 3 ತರಹದ ಕರ್ಮಗಳಿದೆ ವೇದಾಂತದಲ್ಲಿ: ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿ.
ಈಗ ಪ್ರಾರಬ್ಧ ಕರ್ಮವನ್ನ ಪ್ರಸಂಚಿತ ಅಂದ್ರೆ ನಾವು ಮಾಡಿ ಹಿಂದೆ ಬೆನ್ನಿಂದೆ ಹಾಕೊಂಡಿದೀವಿ ಕರ್ಮವನ್ನ. ಅಗಾಮಿ ಅಂದ್ರೆ ಈಗ ಮಾಡ್ತಾ ಇರೋದು. ಪ್ರಾರಬ್ಧ ಅಂದ್ರೆ ಈಗ ಹಿಂದೆ ಮಾಡಿದ ಕರ್ಮದ ರಾಶಿಯಲ್ಲಿ ಒಂದು ಸ್ವಲ್ಪ ಪೋರ್ಷನ್ ಫಲ ಕೊಡಕ್ಕೆ ಶುರು ಮಾಡಿದೆ. ಅದೇ ಈ ಜನ್ಮ, ಅದೇ ಈ ಪ್ರಾರಬ್ಧ ಕರ್ಮಕ್ಕೆ ಒಂದು ಜನ್ಮ. ಪ್ರಾರಬ್ಧ ಕರ್ಮ ಏನೇನ್ ಡಿಸೈಡ್ ಮಾಡುತ್ತೆ? ನಾವ್ ಎಲ್ಲಿ ಹುಟ್ಟುತ್ತೀವಿ, ಎಷ್ಟು ವರ್ಷ ಇರ್ತೀವಿ, ನಮ್ ಜೀವನದ ಮೇಜರ್ ಲೈಫ್ ಎಕ್ಸ್ಪೀರಿಯನ್ಸಸ್ ಏನು, ಮತ್ತೆ ಡೆತ್ ಯಾವಾಗ ಆಗತ್ತೆ. ಈ ನ್ಯಾಚುರಲ್ ಡಿಸಾಸ್ಟರ್ ಆಗ್ಲಿ, ಅಥವಾ ಏನಾದ್ರೂ ಕಾಯಿಲೆ ಆಗ್ಲಿ, ಅಥವಾ ಪ್ಲೇನ್ ಕ್ರ್ಯಾಶು, ಆ ತರದ್ ಏನೇ ಆಗ್ಲಿ, ಅದೊಂದು ನಿಮಿತ್ತ ಕಾರಣ ಆಗತ್ತಷ್ಟೆ. ಕಾಮನ್ ಆಗಿ ಅದಷ್ಟು ಜನಕ್ಕೂ, ಎಷ್ಟೋ ಜೀವಿಗಳಿಗೆ ಪ್ರಾರಬ್ಧ ಅವತ್ತು ಮುಗ್ದಿರುತ್ತಲ್ಲಿ. ಅದು ಮುಗ್ದಿರತ್ತೆ ಅವ್ರ ಪ್ರಾರಬ್ಧ ಅಲ್ಲಿಗೆ. ಅದು ಇಂಡಿವಿಜುವಲ್ ಆಗಿ ಒಂದೊಂದು ಜೀವದ ಅವತ್ತು ಎಂಡ್ ಡೇ ಆಗಿರುತ್ತೆ. ಅವ್ರನ್ನೆಲ್ಲ ಅದು ಈ ಕಾಮನ್ ಕಾಸ್ ಒಂದು ನಿಮಿತ್ತ ಆಗತ್ತೆ ಅವ್ರನ್ನ ನಾಶ ಮಾಡಕ್ಕೆ. ಅಲ್ಲ, ಮತ್ತೆ ಅವರಷ್ಟು ಜನಕ್ಕೂ ಒಟ್ಟಿಗೆ ಅಂದ್ರೆ ಇದು ಸಂಯುಕ್ತ ಅಂದ್ರೆ ಅಲ್ಲ, ಸಾರಿ, ಸಂಯುಕ್ತ ಅಲ್ಲ, ಸಾಮೂಹಿಕ ಕರ್ಮ. ಒಂದು ಅರ್ಥಕ್ವೇಕ್ ಆಗ್ಬೋದು, ಫ್ಲಡ್ ಆಗ್ಬೋದು, ಅಥವಾ ಏನಾದ್ರು ಒಂದು ಕಾಯಿಲೆ ಬರ್ಬೋದು. ಆ ಪ್ರಾರಬ್ಧ ಕರ್ಮ ಆ ಟೈಮಿಗೆ ಕರೆಕ್ಟ್ ಆಗಿ ಅಲ್ಲಿ ಆ ರಿಸಲ್ಟ್ ಕೊಡುತ್ತೆ, ಅವ್ರನ್ನ ಕರ್ಕೊಂಬರುತ್ತೆ ಅಲ್ಲಿಗೆ. ಇದು ಒಬ್ಬೊಬ್ಬ ಇಂಡಿವಿಜುವಲ್ ವ್ಯಕ್ತಿಯ ಪ್ರಾರಬ್ಧ ಕರ್ಮ ನಾನು ಹೇಳ್ತಾ ಇರೋದು, ಅದು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು 10 ಜನ ಅಥವಾ 5 ಜನನೋ 10 ಜನನೋ ಒಂದ್ ಪ್ಲೇನ್ ಕ್ರಾಶ್ ಅಲ್ಲಿ ಹೋದ್ರು ಅಂದ್ರೆ ಅವ್ರ ಅಷ್ಟು ಜನನು ಅವತ್ತಲ್ಲಿ ಕರ್ಕೊಂಬರುತ್ತದು ಅವ್ರ ವಿಧಿ. ಅಥವಾ ಅವರಲ್ಲೇ ಯಾರಾದ್ರೂ ಒಬ್ರು ಎಷ್ಟೋ ಸತಿ ಮಿರಾಕಲ್ ಆಗಿ ಸೇವ್ ಆಗ್ತಾರೆ ಅಂದ್ರೆ ಅವ್ರದ್ದು ಮುಗುದಿಲ್ಲ ಪ್ರಾರಬ್ಧ ಅಂತ ಅರ್ಥ. ಅಲ್ಲ, ಅವ್ರು ಒಳ್ಳೆಯವರಾಗಿದ್ರು, ಆ ಒಳ್ಳೆಯವರಾಗಿದ್ರು ಪ್ರಾರಬ್ಧ ಮುಗ್ದಿದೆ. ಈಗ ಯುದ್ಧದಲ್ಲಿ ನೋಡಿ, ಎಷ್ಟೋ ಜನ ಸೈನಿಕರು ಎಲ್ಲರೂ ಒಟ್ಟಿಗೆ ಯುದ್ಧ ಮಾಡ್ತಾರೆ, ಎಷ್ಟೋ ಜನ ಯುದ್ಧ ಮಾಡ್ತಾರಲ್ವಾ. ಅವರ ಒಂದು ಇಂಡಿವಿಜುವಲ್ ಕರ್ಮ ಅಂದ್ರೆ ಒಬ್ಬ ಇಂಡಿವಿಜುವಲ್ ಅಂದ್ರೆ ಒಬ್ಬ ಪರ್ಟಿಕ್ಯುಲರ್ ಒಂದು ವ್ಯಕ್ತಿಯ ಪ್ರಾರಬ್ಧ ಅವತ್ತಿಗೆ ಮುಗ್ದಿತ್ತು ಅಂದ್ರೆ ಅವನ್ ಸಾಯ್ತಾನೆ. ಇನ್ನೊಬ್ಬಂಗ್ ಮುಗ್ದಿಲ್ಲ ಅಂದ್ರೆ ಅವನಿಗೆ ಏನೋ ಇಂಜುರಿ ಆಗಿ ವಾಪಸ್ ಬರ್ತಾನೆ. ಆದ್ರೆ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು, ಭಗವಂತ ಕ್ರೂರಿ ಅಲ್ಲ, ನಮ್ಮ ಕರ್ಮ ಫಲದಾತ. ಜಗತ್ತಿಗೆ ಒಂದು ನ್ಯಾಚುರಲ್ ಆಗಿ ಅವಾಗಿಂದ ಹೇಳ್ತಾ ಇದ್ದೀನಿ, ಒಂದು ಲಾ ಇದೆ ಜಗತ್ತು ನಡೆಯೋದಕ್ಕೆ, ಆಪರೇಟ್ ಮಾಡಕ್ಕೆ. ಈಗ ರೋಡಲ್ಲಿ ಎಲ್ಲರೂ ಗಾಡಿ ತಗೊಂಡು ಹೋಗೋದಕ್ಕೆ ಹೆಂಗೆ ಒಂದು ಟ್ರಾಫಿಕ್ ರೂಲ್ಸ್ ಇದೆ, ಆ ತರ ಜಗತ್ತು ನಡ್ಸಕ್ಕೆ ಭಗವಂತಂದು ಲಾಗಳಿದೆ. ಅದು ಒಂದು ಭಗವಂತನ ನಿಯಂತ್ರಣದಲ್ಲಿ, ಡಿವೈನ್ ಆರ್ಡರ್, ಭಗವಂತನ ಒಂದು ನಿಯಮದಲ್ಲಿ, ದೈವಿ ನಿಯಮದ ಪ್ರಕಾರ ಅದು ನಡೆಯುತ್ತೆ. ಈ ಜಗತ್ತಲ್ಲಿ ಯಾವುದೇ ಒಂದು ಅನಾಹುತ ಆಗ್ಲಿ, ಏನೇ ಆಗ್ಲಿ, ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗ್ಲಿ, ಅದು ಸುಮ್ನೆ ಆಗಿದ್ದಲ್ಲ. ಅಥವಾ ಭಗವಂತನಿಗೆ ಕೋಪ ಬಂದ್ಬಿಟ್ಟಿದೆ, ದೇವಿಗೆ ಕೋಪ ಬಂದ್ಬಿಟ್ಟಿದೆ, ಅದಕ್ಕೆ ಬರ ಆಗಿದೆ, ಇದಾಗಿದೆ, ಪ್ರವಾಹ ಬಂದಿದೆ ಅಲ್ಲ. ಜಗತ್ತನ್ನ ರೂಲ್ ಮಾಡೋದಿಕ್ಕೆ ಒಂದು ನಿಯಮ ಇದೆ. ಆ ನೇಚರ್ ಪ್ರಕಾರ ಅವರವರ ಕರ್ಮ ಫಲ ಮುಗಿದಿದ್ರೆ ಅವರ ಎಂಡ್ ಆಗತ್ತೆ. ಅದು ಮುಗ್ದಿದ್ರೆ ಮನೇಲಿದ್ರೂ ಆಗತ್ತೆ, ಯುದ್ಧ ಭೂಮಿಲಿದ್ರೂ ಆಗತ್ತೆ, ಎಲ್ಲಿರ್ತಾರೋ ಅಲ್ಲೇ ಆಗತ್ತೆ. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ, ಒಂದ್ ನಿಮಿಷ, 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಕಾರಣಾಂ ಗುಣ ಸಂಗೋಸ್ಯ ಸದ್ ಅಸದ್ ಯೋನಿ ಜನ್ಮಸು. ಗುಣಗಳ ಒಂದು ಸಂಘದಿಂದ ನಮಗೆ ಜೀವನದಲ್ಲಿ ಸುಖ ದುಃಖಗಳ ಅನುಭವ ಆಗುತ್ತೆ. ಮತ್ತೆ ಬರ್ತ್ ಮತ್ತೆ ಲೈಫ್ ಏನೇನಿದೆ, ಕಾರಣಂ ಗುಣ ಸಂಗೋಸ್ಯ ಸದಸ್ಯೋನಿ ಜನ್ಮಸು. ನಾವು ಯಾವ ಯಾವ ತರಹದ ಗುಣ, ಸತೋ ರಜೋ ತಮೋ ಗುಣಗಳ ಒಂದು ಜೊತೆ ಸಂಘದಿಂದ ಜೀವನದ ಅನುಭವಗಳು
ಮತ್ತೆ ನಾವು ಹುಟ್ಟುವಂತಹದ್ದು, ನಮ್ಮ ಜೀವನ ನಡೆಸ್ತಕ್ಕಂತಹದ್ದು ಎಲ್ಲ ಅದಕ್ಕೆ ಅದೇ ಕಾರಣ. ಅಲ್ಲ, ಇದಾಯ್ತು. ಒಬ್ಬ ವ್ಯಕ್ತಿಯ ಪ್ರಾರಬ್ಧದಿಂದ ಹಿಂಗೆಲ್ಲ ಆಯ್ತು ಅಂತ ನಮಗ್ ಗೊತ್ತಾಯ್ತು. ಅವರು ಕಲೆಕ್ಟಿವ್ ಆಗಿ 10 ಜನ ಹೋದ್ರುನು, ಅಥವಾ ಮೊನ್ನೆ ಆಯ್ತಲ್ಲ ಅಜಿತ್ ಪವಾರ್ದು ಫ್ಲೈಟ್ ಇದಾಯ್ತಲ್ಲ, ಆಗ 5 ಜನ ಹೋದ್ರು. ಅವನ್ ಜೊತೆಗೆ ಇನ್ 5 ಜನ, ಅವ್ರದ್ದು ಕರ್ಮ ಅಲ್ಲಿಗೆ ಮುಗ್ದಿರುತ್ತೆ. ಆದ್ರೆ ನಮ್ಮ ಕರ್ತವ್ಯ ಏನು ಈ ವಿಷಯ ತಿಳ್ಕೊಂಡ ಮೇಲೆ? ಕರ್ಮ ಸಿದ್ಧಾಂತದಿಂದ ನಾವು ತಿಳಿಬೇಕಾದದ್ದು, ನಮ್ಮ ಧರ್ಮ ಏನು ಅಂದ್ರೆ, ನಾವು ನಮ್ಮ ಕೈಲಾದಷ್ಟು ಇನ್ನೊಬ್ಬರಿಗೆ, ಅಯ್ಯೋ ಅವ್ರ ಪ್ರಾರಬ್ಧ ಬಿಡ್ರಿ ನಾವೇನ್ ಮಾಡಕ್ಕಾಗಲ್ಲ ಅನ್ಬಾರ್ದು. ನಮ್ಮ ಕೈಲಾದಂತಹ ಸಹಾಯ, ಸಹನೆ, ಕರುಣೆ, ಪ್ರೀತಿ, ಅವರ ನೋವಲ್ ಸಫರ್ ಆಗ್ತಿದ್ರೆ ನಾವು ಹೇಗೆ ಅವರಿಗೆ ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡೋದು. ಒಬ್ರಿಗೇನಾದ್ರು ಕಷ್ಟದಲ್ಲಿ ಇದಾರೆ ಅಂದ್ರೆ, ಅವ್ರಿಗೆ ನಾವು ಇಂಟರ್ಫಿಯರ್ ಆದ್ರೆ ಅವ್ರ ಕರ್ಮ ಇದಾಗ್ಬಿಡತ್ತೆ ಅಂತ ಆ ತರ ಅಲ್ಲ. ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು, ಇದು ನಮ್ಮ ಹೃದಯವನ್ನೂ ಶುದ್ಧಗೊಳಿಸತ್ತೆ. ಅದು ನಾವು ಮಾಡಲೇಬೇಕಾದಂತಹ ಕರ್ತವ್ಯ. ಅದೇ ಒಳ್ಳೆಯ ಕರ್ಮ ಫಲಗಳನ್ನ ಕೊಡುತ್ತೆ. ರಾಮಕೃಷ್ಣ ಪರಮಹಂಸರು ಯಾವಾಗ್ಲೂ ಹೇಳ್ತಿದ್ರು, ಸರ್ವ್, ಸೇವೆ ಮಾಡು, ಜೀವಗಳನ್ನ, ಯಾರು ನೋವಲ್ಲಿರ್ತಾರೆ, ತೊಂದರೆಯಲ್ಲಿರ್ತಾರೆ ಅವರ ಸೇವೆ ಮಾಡು, ಅದೇ ಈಶ್ವರನ ಸೇವೆ ಅಂತಿದ್ರು. ಆದರೆ ನಾವು ವೇದಾಂತದ ವಿದ್ಯಾರ್ಥಿಗಳಾಗಿರೋದ್ರಿಂದ ಕೊನೆಗೆ ಒಂದ್ ಲೈನ್ ತಿಳ್ಕೊಬೇಕು. ಏನು ಅಂದ್ರೆ, ಕರ್ಮ, ಕರ್ಮಫಲ, ದುಃಖ, ನೋವು ಎಲ್ಲ ಅಪ್ಲೈ ಆಗೋದು ದೇಹ ಮತ್ತು ಮನಸ್ಸಿಗೆ. ಆತ್ಮನಿಗೆ ಯಾವುದೇ ಸೋಂಕಿಲ್ಲ. ಅಸಂಗೋ ಅಹಂ. ಸಾವು ಅಷ್ಟೆ, ಅದು ದೇಹಗಳ ಒಂದು ನಾಶ ಮತ್ತು ಹೊಸ ದೇಹ ಸಿಗೋದಷ್ಟೆ. ಆತ್ಮನಿಗೆ ಎಂದೂ ಸಾವಿಲ್ಲ. ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ, ಸಾಮೂಹಿಕವಾಗಿ ತುಂಬಾ ಜನದ ಸಡನ್ ಆಗತ್ತಲ್ಲ, ಅದು ಎಷ್ಟೋ ಹೆವಿ ಪ್ರಾರಬ್ಧ ಕರ್ಮಗಳನ್ನ ನಾಶ ಮಾಡುತ್ತೆ. ಕರ್ಮ ಸಿದ್ಧಾಂತ ಇರೋದು ಜಗತ್ತಿನ ಒಂದು ನಿಯಮವನ್ನ ತಿಳಿಸೋದಕ್ಕೆ, ಯಾರನ್ನೇ ಒಬ್ರನ್ನ ಬೈಯೋದಕ್ಕಲ್ಲ. ಅವ್ರ ಹಂಗ್ ಮಾಡಿದ್ರು ಪಾಪ, ಅದಕ್ಕೆ ಹಂಗಾಯ್ತು ಹಂಗ ಅನ್ಕೋಬಾರ್ದು. ಜಗತ್ತಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಇವೆಂಟು ಯಾರಿಗೆ ಅಫೆಕ್ಟ್ ಆಗ್ಬೇಕು ಅಂತ ಭಗವಂತ ನಿರ್ಧಾರ ಮಾಡ್ತಾನೆ. ಆದ್ರೆ ನಮ್ಮ ಕರ್ತವ್ಯ ಏನು? ನಮಗದೆಲ್ಲ ಗೊತ್ತೂ ಆಗಲ್ಲ. ಯಾರಿಗೆ ಯಾಕೆ ಹಾಗಾಯ್ತು, ಇವ್ರು ಬದುಕಿದ್ರು, ಅವ್ರು ಸತ್ರು, ಇವ್ರಿಗೆ ಇಷ್ಟ ಸಫರಿಂಗು, ಅವ್ರು ಆರಾಮಾಗಿದ್ದಾರೆ, ಅದು ನಮಗ್ ಗೊತ್ತಾಗಲ್ಲ. ಗಹನಾ ಕರ್ಮಣೋಗತಿಹಿ ಅಂತ ಕೃಷ್ಣ ಹೇಳಿದ್ದಾನೆ. ಅದೆಲ್ಲ ಗೊತ್ತಾಗೋದು ಈಶ್ವರನಿಗೆ ಮಾತ್ರ. ಮತ್ತೆ ಜಗತ್ತು ನಡೆಯೋದು ಅವನ ನಿಯಮದಂತೆ, ಅವನ ಇಚ್ಛೆಯಂತೆ. ಮತ್ತೆ ನನ್ನ ಕರ್ತವ್ಯ ಏನು? ನನ್ನ ಕರ್ತವ್ಯ ಕರುಣೆ ತೋರ್ಸೋದು, ಅವರಲ್ಲಿ ಪ್ರೀತಿ ತೋರ್ಸೋದು. ಅವರೇನೋ ಒಂದು ನೋವಿಂದ, ಪ್ರಾರಬ್ಧ ಕರ್ಮದಿಂದ ನರಳ್ತಾ ಇದ್ರೆ ಅವರಿಗೆ ಸಹಾನುಭೂತಿ ತೋರ್ಸೋದು, ದಯೆ ತೋರ್ಸೋದು, ನನ್ನ ಕೈಲಾದಂತ ಸಹಾಯ ಮಾಡ್ಬೋದಾ ಅಂತ ಯೋಚಿಸೋದು. ಜಡ್ಜ್ಮೆಂಟಲ್ ಆಗದೆ ಇರೋದು, ಅವ್ರು ಹಂಗ್ ಮಾಡಿದ್ರು ಅದಕ್ಕೆ ಅವ್ರಿಗೆ ಹಂಗಾಯ್ತು ಅಂತೆಲ್ಲ ಮಾತಾಡದೆ ಇರೋದು. ಅಲ್ಟಿಮೇಟ್ ಏನು ಸಂದೇಶ? ಜ್ಞಾನವನ್ನ ಆಶ್ರಯಿಸು, ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಪಡು, ಭಕ್ತಿಯನ್ನೇ ಮಾಡೋದಾದ್ರೆ ಭಗವಂತನಿಗೆ ಶರಣಾಗತನಾಗು. ಯಾವುದೋ ಸುಮ್ನೆ ಮನಸ್ಸಿನಲ್ಲಿ ಊಹಾ ಪೂಹಾ ಮಾಡ್ಕೊಂಡು ಅವ್ರಿಗೆ ಹಿಂಗಾಯ್ತು, ಇವ್ರಿಗೆ ಹಿಂಗಾಯ್ತು ಅಂತ ಮಾತಾಡೋ ಬದಲು, ಭಕ್ತಿಯಿಂದ ಅವನಿಗೆ ಶರಣಾಗತನಾಗ್ತೀಯೋ, ಅಥವಾ ಜ್ಞಾನ ಸಂಪಾದನೆ ಮಾಡ್ತೀಯೋ, ಏನಾದ್ರೂ ಮಾಡು. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಇನ್ನೊಬ್ರು ಕಷ್ಟ ಪಡ್ತಾ ಇದ್ರೆ ಅದನ್ನ ಜಡ್ಜ್ಮೆಂಟ್ ಮಾಡ್ತಾ ಕುತ್ಕೋಬೇಡ. ಅದ್ರ ಬದಲು ನಿನ್ ಕೈಲಿ ಏನ್ ಸಹಾಯ ಆಗುತ್ತೋ ಅದ್ ಮಾಡು. ಯಾಕೆಂದ್ರೆ ನಮ್ಮದು ತುಂಬಾ ಪುಟ್ಟ ಬ್ರೈನು, ಯಾಕಾಯ್ತು ಅಂತ ನಮ್ಗೆ ಹೇಳೋಕೆ ಗೊತ್ತಿಲ್ಲ. ಸುಮ್ನೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬೋದು. ಈ ಜಗತ್ತು ನಡೆಸೋದು ಭಗವಂತ, ಅವನಿಗೆ ಮಾತ್ರ ಗೊತ್ತು. ಮತ್ತೆ ಇನ್ನೊಂದು, ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ, ನಮ್ಮ ಪ್ರಾರಬ್ಧ ಇರೋದೇ ನಮ್ಗೆ ಹೆದರ್ಸಕ್ಕೆ. ಅದಕ್ಕೆ ಒಂದೇ ಮಾರ್ಗ,
ಅನನ್ಯವಾದ ಭಕ್ತಿ ಅಥವಾ ಪರಾಜ್ಞಾನ. ಇದನ್ನ ಬೆಳೆಸ್ಕೋ, ಭಗವಂತನಿಗೆ ಶರಣಾಗತನಾಗು, ನಿನ್ನ ಕೈಲಾದ್ರೆ 4 ಜನಕ್ಕೆ ಹೆಲ್ಪ್ ಮಾಡು. ಕರ್ಮದ ಒಂದು ಗತಿಯನ್ನ ನಾವು ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಪಡದೆ, ಅದರಿಂದ ಏನಾದ್ರು ಯಾರಿಗಾದ್ರು ತೊಂದರೆ ಆಗಿದ್ರೆ ನಮ್ಮ ಕೈಲಾದ ಸಹಾಯ ಆದ್ರೆ ಮಾಡೋಣ. ನಮ್ಮ ಮುಖ್ಯ ಗುರಿಯಾದ ಮೋಕ್ಷವನ್ನ ಸಂಪಾದನೆ ಮಾಡಕ್ಕೆ ಜ್ಞಾನ ಮತ್ತು ಭಕ್ತಿಯನ್ನ ಸಂಪಾದನೆ ಮಾಡ್ಕೊಳ್ಳೋಣ. ಇದು ಭಗವಂತನ ಸೃಷ್ಟಿಯಾದ ಲೋಕ, ಅವನ ನಿಯಮಗಳು ಅವನಿಗೇ ಗೊತ್ತು. ಯಾರಿಗೂ ಅವನು ಅನ್ಯಾಯ ಮಾಡಲ್ಲ. ಅವನು ಸರ್ವಜ್ಞ. ಅವನಿಗೆ ತಿಳಿಸಬೇಕಾದದ್ದು ನಾವು ಏನೂ ಇಲ್ಲ. ನಮ್ಮ ಅಲ್ಪ ಬುದ್ಧಿ, ಅಲ್ಪ ಜ್ಞಾನವನ್ನ ಬಿಟ್ಟು ಅವನಿಗೆ ಶರಣಾಗತರಾದ್ರೆ ಬಹಳ ಒಳ್ಳೆಯದು. ಇದು ಅವ್ರ ಪ್ರಶ್ನೆಗೆ ಉತ್ತರ, ರಮ್ಯಾ ಕೇಳಿದ್ದು. ಪ್ರೇಮ ಒಂದ್ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ಹೇಳಿಬಿಟ್ಟು ಮುಂದಿನ ಶ್ಲೋಕ ತಗೋತೀನಿ. ಪ್ರೇಮ ಈ ರೀತಿ ಒಂದು ಪ್ರಶ್ನೆ ಕೇಳಿದ್ರು. ಈಗ ಯಾರಾದ್ರೂ ಒಂದು ಕಷ್ಟದಲ್ಲಿ ಇರ್ತಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ, ದೇವ್ರಿಗೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ನಂಗೆ ಆ ಕಷ್ಟದಿಂದ ಪಾರು ಮಾಡು ಅಂತ ಕೇಳ್ಕೊತಾರೆ. ಆಯ್ತಾ? ಕಷ್ಟದಿಂದ ಪಾರು ಮಾಡು ಅಂತ ಕೇಳ್ಕೊತಾರೆ. ಆಗ ಆ ಅವರ ಪ್ರಾರ್ಥನೆ ತುಂಬಾ ಕೃಷ್ಣ ಆ ಪ್ರಾರ್ಥನೆಗೆ ಒಲಿದು ಅವರಿಗೆ ಸಹಾಯ ಮಾಡಕ್ಕೆ ಬಂದಾಗ ಅವರು ತಮ್ಮ ಒಂದು ಸೆಲ್ಫ್ ಎಫರ್ಟ್ ಮಾಡ್ಬೇಕಾ ಬೇಡ್ವಾ ಅಂತ ಅವರು ಒಂದು ಕಥೆಯನ್ನ ಹೇಳಿದ್ರು. ಪ್ರೇಮ ಏನಂದ್ರೆ, ಕೃಷ್ಣನಿಗೆ ಸತ್ಯಭಾಮೆ ಊಟವನ್ನ ಹಾಕ್ತಾ ಇರ್ತಾಳೆ, ಅವಳೆ ಪ್ರೇಮ ಹೇಳಿದ ಕತೆ. ಆಗ ಕೃಷ್ಣ ಊಟಕ್ಕೆ ಅಂತ ಕೂತಾಗ ಭಕ್ತನೊಬ್ಬ ಕೂಗ್ತಾನೆ, ನಾನು ಕಷ್ಟದಲ್ಲಿದ್ದೀನಿ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ತಕ್ಷಣ ಅಲ್ಲಿಂದ ಹೋಗಿ ಆ ಭಕ್ತನ ರಕ್ಷಣೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ನೋಡಿದಾಗ ಆ ಭಕ್ತನ ಎದುರಿಗೆ ಒಂದು ಹುಲಿ ನಿಂತಿರುತ್ತೆ, ಟೈಗರ್ ಹುಲಿ ನಿಂತಿರುತ್ತೆ. ಅವನು ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಅದ್ರ ಮೇಲೆ ಕಲ್ಗಳನ್ನ ಎಸಿತಾ ಇರ್ತಾನೆ. ಆಗ ಕೃಷ್ಣ ನೋಡಿ ವಾಪಸ್ ಬಂದ್ಬಿಡ್ತಾನೆ. ಆಗ ಸತ್ಯಭಾಮೆ ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಕೃಷ್ಣ ಅವನ್ ಕರೀತಿದ್ದ ಕಷ್ಟ ಅಂತ, ನಾನು ಹೋದೆ, ಆದ್ರೆ ಅವನೇ ಅದಕ್ಕೆ ಕಲ್ಲು ಎಸಿತಿದ್ದ, ನಾನು ವಾಪಸ್ ಬಂದೆ. ಇಷ್ಟೇ ಕತೆ. ಅದಕ್ಕೆ ಪ್ರೇಮ ಕೇಳಿದ್ದೇನಂದ್ರೆ, ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಇದು ಹೇಗ್ ಸರಿ ಹೋಗುತ್ತೆ ಮಾತಾಜಿ? ಇದು ಏನಿಲ್ಲ ಪ್ರೇಮ, ಪ್ರಶ್ನೆ ಏನು ಹೇಳಿ ನೀವು? ನಿಮ್ ಕ್ವಶನ್ ಏನಾಗಿತ್ತು? ಕತೆ ಇದೆ ಮಾತಾಜಿ, ಅದೇ ಅಷ್ಟೇನೆ. ಕೃಷ್ಣ ಹೇಳ್ತಾನಂತೆ, ಅವನೇ ಸ್ವಂತ ಪ್ರಯತ್ನ ಪಡ್ತಾ ಇರುವಾಗ ನಾನು ಸಹಾಯ ಮಾಡೋಣ ಅಂತಾನೆ ಹೋದೆ, ಆದ್ರೆ ಅವ್ನ್ ತನ್ನನ್ ತಾನು ರಕ್ಷಣೆ ಮಾಡ್ಕೊಂತ ಇದ್ನಲ್ಲ ಅಂತ ನಾನು ವಾಪಸ್ ಬಂದೆ ಅಂತ ಹೇಳ್ತಾನೆ. ಅದೇ ನನ್ಗೆ ಅರ್ಥ ಆಗ್ಲಿಲ್ಲ ಮಾತಾಜಿ, ಅದಕ್ಕೆ ಕೇಳ್ದೆ ಹೆಂಗೆ. ಅವ್ರು ಕೇಳಿದ್ದೆ ತರ ಪ್ರಶ್ನೆ. ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಬಿಟ್ರೆ ನಮ್ ಎಫರ್ಟ್ ಹಾಕ್ಬಾರ್ದಾ ಒಂದ್ ಕಷ್ಟದಲ್ಲಿ ಅಂತ ಅವ್ರ ಪ್ರಶ್ನೆ ಆಗಿತ್ತು. ಈಗ ಮೊದಲಿಂದ ನೋಡೋಣ ಅದನ್ನ, ಆಯ್ತಾ? ಪ್ರಶ್ನೆಯನ್ನ ನಮಗೂ ಎಷ್ಟೋ ಸತಿ ಆತರ ಬರುತ್ತೆ. ಆ ಕತೆಗೆ ಆಮೇಲೆ ಹೋಗೋಣ. ಫಸ್ಟು ಸೆಲ್ಫ್ ಎಫರ್ಟ್ ವರ್ಸಸ್ ಗಾಡ್ಸ್ ಗ್ರೇಸ್, ಅಂದ್ರೆ ನಮ್ಮ ಸ್ವಪ್ರಯತ್ನ ಮತ್ತು ಭಗವಂತನ ಕೃಪೆ. ಮೊದಲನೇದಾಗಿ ಪ್ರೇಮ, ನೀವು ಯಾವ್ದಾದ್ರು ಒಂದು ಡೇಂಜರ್ ಅಲ್ಲಿ ಇದ್ದಾಗ, ಪ್ರೇಮ ಅಂತಂದ್ರೆ ಎಲ್ರಿಗೂ ಹೇಳ್ತಾ ಇರೋದು, ಅದಕ್ಕೆ ಅವ್ರಿಗೆ ನಾನು ಹೇಳ್ದೆ, ನಾನು ನಿಮ್ಗೆ ಕ್ಲಾಸಲ್ಲಿ ಆನ್ಸರ್ ಮಾಡ್ತೀನಿ, ಎಲ್ಲರಿಗೂ ಹೆಲ್ಪ್ ಆಗತ್ತೆ ಅಂತ. ನೀವೇನಾದ್ರೂ ಒಂದು ಕಷ್ಟದಲ್ಲಿ ಇದ್ದಾಗ ನಿಮ್ಮ ಪ್ರಯತ್ನವನ್ನ ನಿಮ್ಮ ರಕ್ಷಣೆಗೋಸ್ಕರ ನೀವು ಮಾಡೋದಲ್ಲಿ ಯಾವುದೇ ತಪ್ಪಿಲ್ಲ. ಮೊದಲನೇ ಪಾಯಿಂಟ್. ಎರಡನೇದು, ನೀವು ಮಾಡ್ತಕ್ಕಂತಹ ಸ್ವಪ್ರಯತ್ನ ಅಥವಾ ಸೆಲ್ಫ್ ಎಫರ್ಟ್ ಮತ್ತು ಪ್ರಾರ್ಥನೆ ಅಥವಾ ಪ್ರೇಯರ್ ಎರಡು ಒಂದಕ್ಕೊಂದು ಆಪೋಸಿಟ್ ಅಲ್ಲ, ಎರಡು ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ, ಎರಡು ಒಂದಕ್ಕೊಂದು ಹೊಂದಿಕೊಂಡು ಕೆಲಸ ಮಾಡುತ್ತೆ. ಅಂದ್ರೆ ಏನರ್ಥ? ನೀವು ಮಾಡ್ತಾ ಇರ್ತಕ್ಕಂತಹ ಆ ಪ್ರಯತ್ನದಲ್ಲೇ ಭಗವಂತ ಇದ್ದಾನೆ, ನಿಮ್ಮ ಮೂಲಕ ಆ ಕೆಲಸವನ್ನ ಅವನು ಮಾಡಿಸ್ತಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ನೀನು ಯುದ್ಧವನ್ನ ಮಾಡು,
ನಿನ್ನ ಜವಾಬ್ದಾರಿಯನ್ನ ತಿಳಿದುಕೋ, ಬುದ್ಧಿವಂತನಾಗು, ನಿನ್ನ ಏನು ಧರ್ಮ ಇದೆ ಅದನ್ನ ಪಾಲಿಸು, ಸುಮ್ಮನೆ ಯುದ್ಧ ಭೂಮಿ ಬಿಟ್ಟು ಓಡ್ ಹೋಗ್ಬೇಡ ಅಂತ ಪ್ರತಿ ಸತಿ ಸ್ಪಷ್ಟವಾಗಿ ಹೇಳ್ತಾನೆ. ಇದೇ ಗೀತೆಯ ಉದ್ದೇಶ. ಜನಗಳು ನೀವಲ್ಲಿ ಕತೆ ಕೇಳಿದಾಗ ಅವ್ರು ಹೇಗ್ ಕನ್ಕ್ಲೂಡ್ ಮಾಡಿದ್ರೋ ನಂಗೆ ಗೊತ್ತಿಲ್ಲ, ಆದ್ರೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಭಗವದ್ಗೀತೆಯಿಂದ ನೀವು ತಗೋಬೇಕು. ಅಲ್ಲಿ ಏನಾರು ಹೇಳಿ, ಅವ್ರು ರೇಡಿಯೋಲ್ ಕೇಳಿದ್ದನ್ನ ಅವ್ರ ಆ ನಿಮಿಷಕ್ಕೆ ಏನ್ ಬೇಕೋ ಆ ರೆಫರೆನ್ಸ್ ಹಂಗ್ ತಗೊಂಡ್ ಹೇಳ್ಬಿಟ್ಟಿರ್ತಾರೆ. ಬಟ್ ನಿಮ್ಮ ರೆಫರೆನ್ಸ್ ಯಾವಾಗ್ಲೂ ಭಗವದ್ಗೀತಾ ಆಗಿರ್ಬೇಕು. ಈಗ ಉದಾಹರಣೆಗೆ ನಿಮಗೆ ಕಾಯಿಲೆ ಬಂದಿದೆ, ಯು ಆರ್ ಸಿಕ್, ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಳ್ಳಿ, ಔಷಧಿ ತಗೊಳ್ಳಿ. ಹಾಗೆ ಅದು ನಿಮ್ಮ ಪ್ರಯತ್ನ ಆಯ್ತು. ಮನೆಯಿಂದ ಹೋಗಿ ಡಾಕ್ಟರ್ ನೋಡಿ ಔಷಧಿ ತಗೊಂಡು ಮನೆಗೆ ಬಂದು ಔಷಧಿ ಕರೆಕ್ಟ್ ಆಗಿ ತಗೊಳ್ಳೋದು. ಹಾಗೆ ಅದು ನಿಮ್ಮ ಪ್ರಯತ್ನ ಆಯ್ತು. ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಇದೆರಡು ಎರಡೂ ನಡಿಬೇಕು. ಪ್ರೇಯರು ಮತ್ತೆ ಮೆಡಿಸನ್ ತಗೊಳ್ಳೋದು. ಹಾಗೆ ನೀವೇನಾದ್ರು ಒಂದ್ ಡೇಂಜರ್ ಅಲ್ಲಿ ಇದ್ದೀರಾ, ಭಗವಂತನನ್ನ ಪ್ರಾರ್ಥನೆ ಮಾಡಿ, ಅಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯ ಏನಿದೆಯೋ ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋದು, ಅದು ನಿಮ್ಮ ಸ್ವಧರ್ಮ. ನಿಮ್ ಸೆಲ್ಫ್ ಎಫರ್ಟ್ ಮಾಡ್ಕೊಳ್ಳೋದು ನಿಮ್ಮ ದೇಹದ ಸ್ವಧರ್ಮ, ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಉದ್ಧರೇದ ಆತ್ಮನಾತ್ಮಾನಂ ಅಂತ ಕೃಷ್ಣ ಹೇಳಲ್ವಾ ಗೀತೆಯಲ್ಲಿ? ನಿಮ್ಮನ್ನ ನೀವೇ ಸಹಾಯ ಮಾಡ್ಕೋಬೇಕು. ಹಂಗೆ ಪ್ರಾರ್ಥನೆಯನ್ನೂ ಮಾಡ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಅಂದ್ರೆ ಸುಮ್ನೆ ಕಲ್ಗುಂಡಿನಂಗೆ ನಿಂತ್ಕೊಳ್ಳೋದು ಅಲ್ಲ. ಪ್ರಾರ್ಥನೆ ಅಂದ್ರೆ ನಾನು ಪ್ರಯತ್ನ ಪಡ್ತೀನಿ, ಫಲಾಫಲಗಳು ನಿಂದು ಅಂತ ಹೇಳೋದಕ್ಕೆ ಪ್ರಾರ್ಥನೆ. ಆದ್ರೆ ನಿಮ್ಮ ಪ್ರಯತ್ನವೂ ಇರ್ಬೇಕು. ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಏನ್ ಗೊತ್ತಾ, ನೀವು ಮಾಡೋ ಪ್ರಾರ್ಥನೆ ನಿಮ್ಮಲ್ಲಿ ಶಕ್ತಿಯನ್ನ ಕೊಡುತ್ತೆ. ನೀವು ಮಾಡೋ ಪ್ರಯತ್ನ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಪ್ರಯತ್ನವನ್ನ ಮಾಡ್ಬೇಕು. ಸಪೋಸ್ ಈಗ ಒಂದ್ ಮನೆಗೆ ಬೆಂಕಿ ಬಿದ್ದಿದೆ, ಆಗ ನೀವು ಆ ಮನೆಯಿಂದ ಆಚೆ ಬಂದು ಅದನ್ನ ಬೆಂಕಿ ಆರ್ಸಕ್ ಪ್ರಯತ್ನ ಮಾಡೋದು ನಿಮ್ ಪ್ರಯತ್ನ. ಅಷ್ಟೇ ಸಮಯದಲ್ಲಿ ಭಗವಂತನ ಪ್ರಾರ್ಥನೆಯನ್ನೂ ಮಾಡ್ತಾ ಇರೋದು. ಎರಡು. ಭಗವಂತ ನಮಗ್ ದೇಹ ಕೊಟ್ಟಿಲ್ವಾ, ಬುದ್ಧಿ ಕೊಟ್ಟಿಲ್ವಾ, ಧೈರ್ಯ ಕೊಟ್ಟಿಲ್ವಾ? ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮಾಡೋ ಪ್ರಯತ್ನದಲ್ಲಿ ಸಹ ಅವನ ಪೂಜೆ ಅನ್ಕೊಂಡೇ ಮಾಡ್ಬೇಕು. ಸಾಧನ ಶರೀರ ಅಲ್ವಾ, ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಲ್ವಾ? ಅದನ್ನು ಉಳಿಸ್ಕೋಬೇಕಾದದ್ದು ಸೆಲ್ಫ್ ಪ್ರೊಟೆಕ್ಷನ್ ನಿಮ್ಮ ಧರ್ಮ ಆಗತ್ತೆ. ನಿಮ್ಮ ಪ್ರಯತ್ನಕ್ಕಿಂತ ದೇವರು ಬೇರೆ ಇಲ್ಲ. ನಿಮ್ಮ ಆತ್ಮನಾಗಿ ನಿಮ್ಮಲ್ಲೇ ಇದ್ದಾನೆ. ಆ ಪರಮಾತ್ಮನೇ ನಿಮ್ಮ ಮೂಲಕ ನಿಮ್ಮ ಪ್ರೊಟೆಕ್ಷನ್ ಮಾಡಿಸ್ತಾ ಇದ್ದಾನೆ. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ದೇವ್ರ ಎಗೇನ್ಸ್ಟ್ ಅಲ್ಲ, ಅವನು ನಿಮ್ಮ ಮೂಲಕ ಆ ರೀತಿ ಮಾಡಿಸ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ, ಕೃಷ್ಣ ನಿನ್ನನ್ನೇ ನಾನು ಸಂಪೂರ್ಣವಾಗಿ ಆಶ್ರಯಿಸಿದೀನಿ, ನಿನ್ನನ್ನೇ ನಂಬಿದೀನಿ ಅಂತ ಇರ್ಬೇಕು. ಆದ್ರೆ ನಾವು ಪ್ರಯತ್ನ ಮಾಡ್ಬೇಕಾದ್ರೆ ಹೇಗಿರ್ಬೇಕು ಅಂದ್ರೆ, ಆಸ್ ಇಫ್ ಈ ಪ್ರಯತ್ನ ನಾನು ಮಾಡ್ಲೇಬೇಕು, ನನ್ನ ಪ್ರಯತ್ನದಿಂದಲೇ ಇದು ಸರಿ ಹೋಗೋದು ಅಂತ ಪ್ರಯತ್ನ ಮಾಡ್ಬೇಕಾದ್ರೆ ಇರ್ಬೇಕು. ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲ ನಿನ್ನಿಂದಲೇ ಅಂತ ಇರ್ಬೇಕು. ಇದೆರಡಕ್ಕೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ನೀವು ರಕ್ಷಣೆ ಮಾಡ್ಕೊಳ್ಳೋದು ಯಾವತ್ತೂ ತಪ್ಪಲ್ಲ. ಅದು ತುಂಬಾ ನ್ಯಾಚುರಲ್, ನಿಮ್ಮ ಸ್ವಧರ್ಮ. ಗೀತೆ ಅದನ್ನ ಸಪೋರ್ಟ್ ಮಾಡುತ್ತೆ. ಭಗವಂತನ ಸ್ಮರಣೆ ಮಾಡ್ಬೇಕು, ನಿಮ್ಮ ಪ್ರಯತ್ನ ಮಾಡ್ಬೇಕು, ಎರಡೂ ಒಟ್ಟಿಗೆ ಆಗ್ಬೇಕು. ನಿಮ್ಮ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ, ಅದಕ್ಕೆ ದೈವ ಕೃಪೆ. ನಾವು ಗೀತೆಯಲ್ಲೇ ಕೃಷ್ಣ ಹೇಳಲ್ವಾ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಅಕರ್ಮಣಿ. ಕೆಲಸ ಮಾಡದೆ ಇರಬಾರ್ದು ಅಂತ, ಇನ್ಆಕ್ಟಿವ್ ಆಗಿರಬಾರ್ದು, ಸರಿಯಾದ ಅಪ್ರಾಪ್ರಿಯೇಟ್ ಆಕ್ಷನ್ ತಗೋಬೇಕು. ಅದು ನಿಮ್ಮ ಧರ್ಮ, ನಿಮ್ಮ ಕರ್ಮದ ಒಂದು ಪಾರ್ಟ್ ಅದು. ಅದೆಲ್ಲ ಬಿಡಿ. ಈಗ ಭಗವದ್ಗೀತೆ ಕಲ್ತ್ಕೊಳ್ಳೋದು ಒಂದು ಆಕ್ಷನ್. ಕೃಷ್ಣ ನಿನ್ನಿಷ್ಟ ಇದ್ರೆ ನಂಗೆ ಭಗವದ್ಗೀತೆ ಬರ್ಲಿ, ನಂಗೆ ಅರ್ಥ ಆಗ್ಲಿ ಅಂತ ಕುತ್ಕೊಂಡ್ರೆ ಆಗತ್ತಾ? ಸತ್ಸಂಗ ಅಟೆಂಡ್ ಮಾಡ್ಬೇಕು, ಗಮನ ಇಟ್ಟು ಕೇಳಿಸ್ಕೋಬೇಕು, ಶ್ರವಣ ಮನನ ನಿಧಿಧ್ಯಾಸನ ನಿರಂತರವಾಗಿ ಈ ಎಫರ್ಟ್ ನಮ್ ಕಡೆಯಿಂದ ಆಗ್ತಾ ಇರ್ಬೇಕು.
ಕೇಳಿಸ್ಕೋಬೇಕು, ಕೇಳಿದ್ದನ್ನ ಚಿಂತನೆ ಮಾಡ್ಬೇಕು, ಆಮೇಲೆ ನಮ್ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು. ಮೋಕ್ಷಕ್ಕೆ ಇದು ಬೇಕಾದಾಗ ಸೆಲ್ಫ್ ಎಫರ್ಟ್, ಇನ್ನೊಂದ್ ಡೇಂಜರ್ ಅಲ್ಲಿ ಇದ್ದಾಗ ಬೇಡವಾ ಪ್ರೇಮ ಹೇಳಿ? ಸೊ ತಪ್ಪು ತಪ್ಪು ಕಲ್ಪನೆಗಳನ್ನ ಮಾಡ್ಕೋಬಾರ್ದು. ಭಗವಂತ ಇಡೀ ಜಗತ್ತಿನ ನಿಯಾಮಕ. ಹೌದು, ಅವನು ನಮಗೆ ಹೇಗ್ ಸಹಾಯ ಮಾಡ್ತಾನೆ? ನನ್ ದುರ್ಗಾ ಸಪ್ತಶತಿಯ ಕ್ಲಾಸ್ ಅಲ್ಲೂ ಹೇಳಿದ್ದೆ, ಭಗವಂತ ನಮಗ್ ಸಹಾಯ ಮಾಡೋದು ಈಗಿನ ಜಗತ್ತಿನಲ್ಲಿ ತಾಯಿ ಮಗು ಹೋಗ್ತಾ ಇದ್ರೆ ಕೈ ಹಿಡ್ಕೊಂಡು ಹೋಗ್ತಾಳಲ್ಲ, ಹಂಗಲ್ಲ. ನಮ್ಮ ಬುದ್ಧಿಯಲ್ಲಿ ನಿಂತು, ಈಗ ಹೇಳದ್ನಲ್ಲ ದಿಯೋ ಯೋನ ಪ್ರಚೋದಯಾತ್ ಅಂತ, ನಮ್ಮ ಬುದ್ಧಿಯಲ್ಲಿ ತಿಳುವಳಿಕೆಯನ್ನ ಕೊಡ್ತಾನೆ. ಅವನು ನಿಮ್ಮ ಮೇಲೆ ಕೃಪೆ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಬುದ್ಧಿಯಲ್ಲಿ ನಿಂತು ಹೀಗೆ ಮಾಡು, ಆ ಕಷ್ಟದ ಸಮಯದಲ್ಲಿ ನಿಮಗೆ ಧೈರ್ಯ, ಸಹನೆ, ಆ ಡೇಂಜರ್ ಇಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳೋದು ಅದು ಸಹ ಈಶ್ವರನ ಕೃಪೆನೆ. ಏನು ಮಾಡದೆ ಬರೀ ಒಂದ್ ಕಡೆ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ರೆ ಅದು ತಾಮಸಿಕ ಗುಣ ಅಂತ ಆದಿಶಂಕರರು ಹೇಳ್ತಾರೆ. ಏನೋ ಒಂದು ಮಿರಾಕಲ್ ಆಗೋಗುತ್ತೆ, ಯಾರೋ ಬಂದ್ ಕಾಪಾಡ್ಬಿಡ್ತಾರೆ, ಏನೋ ನಿಮ್ ಮುಂದ್ ಬಂದು ಹಾವು ನಿಂತಿದೆ, ನೀವ್ ಹೇಳ್ದಂಗ್ ಹುಲಿ ನಿಂತಿದೆ, ಬುದ್ಧಿವಂತನಾದವನ್ ಏನ್ ಮಾಡ್ಬೇಕು? ಅದನ್ನ ನೋಡಿದ ತಕ್ಷಣ ಅಲ್ಲಿಂದ ಹೋಗ್ಬೇಕು, ಅಥವಾ ತನ್ನನ್ ತಾನು ರಕ್ಷಣೆ ಮಾಡ್ಕೋಬೇಕು, ಜೊತೆಗೆ ದೇವರನ್ನು ನೆನಿಬೇಕು. ಬುದ್ಧಿ ಇಲ್ದೇ ಇರೋನು ಅದ್ರ ಮುಂದೆನೇ ನಿಂತ್ಕೊಂಡು ಏನಾದ್ರೂ ಯಾರಾದ್ರೂ ದೇವ್ರು ಕಳಿಸ್ತಾನ ಅಂತ, ಏನಾದ್ರು ಮಿರಾಕಲ್ ಆಗತ್ತಾ ಅಂತ ನೋಡ್ಬೇಕು. ದೇವ್ರು ಯಾವ್ದನ್ನ ಅಪ್ರೂವ್ ಮಾಡ್ತಾನೆ ಅಂತೀರಾ? ನಿಮ್ ಮುಂದೆ ಹಾವಿದೆ, ನಿಮ್ಮನ್ನೇ ನೀವು ರಕ್ಷಣೆ ಮಾಡ್ಕೊಂಡು ಭಗವಂತ ಕಾಪಾಡು ಅಂತ ನೀವು ಓಡಿದ್ರೆ ರಕ್ಷಣೆ ಮಾಡ್ತಾನೋ? ಆ ಹಾವೇನಾದ್ರೂ ಮಾಡ್ಲಿ ನನ್ಗೆ, ನಾನು ನಿಂತಿರ್ತೀನಿ. ಅಲ್ಲ, ಅದು ತಪ್ಪು. ನಿಮ್ಮ ಪ್ರಯತ್ನವೂ ಇರ್ಬೇಕು, ಪ್ರಾರ್ಥನೆನೂ ಇರ್ಬೇಕು. ದೇವರನ್ನ ನಿಮ್ಮ ಕಷ್ಟದಲ್ಲಿ ನೀವು ಕರೆಯೋದು ನಿಮ್ಮ ಭಕ್ತಿಯಿಂದ. ನಿಮ್ಮ ಕಷ್ಟಗಳನ್ನ ಎದುರಿಸೋ ಶಕ್ತಿ ಮತ್ತು ಆ ಸಮಯದಲ್ಲಿ ಕೊಡೋ ಬುದ್ಧಿವಂತಿಕೆ ಎಲ್ಲವೂ ಅವನ ಕೃಪೆನೇ. ಅದು ನಿಮ್ಮ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ತಗೊಂಡ್ರು, ಆ ಡಿವೋಟಿ ಯಾರ್ ಕರೆದ್ನೋ ಭಕ್ತ, ಅವನು ಕೃಷ್ಣನನ್ನ ಕರೆದ, ಆದ್ರೆ ಕೃಷ್ಣ ಅವನ ಮೂಲಕ ಆಲ್ರೆಡಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ದ. ಹೇಗೆ? ಕಲ್ಗಳನ್ನ ಎಸ್ತು. ನಿಮ್ಮ ಮಾಡೋ ಪ್ರಯತ್ನದಲ್ಲೇ ಭಗವಂತ ಇದ್ದಾನೆ, ನಿಮ್ಮ ಧೈರ್ಯದಲ್ಲಿದ್ದಾನೆ, ನೀವು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋದ್ರಲ್ಲಿದ್ದಾನೆ, ಆಗ ತಗೊಳ್ಳೋ ವಿವೇಕದಿಂದ ಮಾಡೋ ನಿರ್ಧಾರದಲ್ಲಿದ್ದಾನೆ. ಅದೆಲ್ಲ ಕೃಷ್ಣನ ಒಂಥರ ಗಿಫ್ಟೇ ನಿಮಗೆ. ಅವನೇನು ಸಪರೇಟ್ ಆಗಿ ಬರ್ಬೇಕಾಗಿಲ್ಲ, ನಿಮ್ಮ ಬುದ್ಧಿಯಲ್ಲಿ ನಿಂತು ನಿಮಗೆ ತಿಳುವಳಿಕೆ ಕೊಟ್ರೆ ಸಾಕು, ಅವನು ನಿಮ್ಮ ಶಕ್ತಿಯಾಗಿ ಇರ್ತಾನೆ. ಮತ್ತೆ ಕೃಷ್ಣ ಯಾಕೆ ವಾಪಸ್ ಹೊಟ್ಟೋದ ಅಂತ ನೀವು ಕೇಳ್ಬೋದು. ಅವನು ವಾಪಸ್ ಹೋಗಿದ್ದು ನಾನು ಇವನ್ಗೆ ಹೆಲ್ಪ್ ಮಾಡಲ್ಲ ಅಂತಲ್ಲ, ಇವನ್ ಕಲ್ಲು ಹೊಡಿತಾ ಇದ್ದಾನೆ, ನಾನೇನು ಇವನ್ಗೆ ಹೆಲ್ಪ್ ಮಾಡಲ್ಲ ಅಂತಲ್ಲ, ನಾನು ಆಲ್ರೆಡಿ ಅವನ ಮೂಲಕ ಅವನ ಬುದ್ಧಿಯಲ್ಲಿ ನಿಂತು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೆ ಗೊತ್ತಾ, ನಮ್ಮ ಲೈಫಲ್ಲಿ ಕೆಲವು ಸಿಚುಯೇಷನ್ಸ್ ಹೇಗ್ ಬರುತ್ತೆ ಅಂದ್ರೆ ಟೋಟಲ್ ಹೆಲ್ಪ್ಲೆಸ್ನೆಸ್ ಬರುತ್ತೆ, ನಮ್ಗೆ ಏನು ಮಾಡಕ್ಕಾಗಲ್ಲ. ಹೇಗೆ ದ್ರೌಪದಿಗೆ ಬಂತಲ್ಲ ಮಹಾಭಾರತದಲ್ಲಿ, ಅವಳು ತನ್ನ ಪ್ರಯತ್ನವೆಲ್ಲ ಮಾಡಿದ್ಲು, ಪ್ರತಿಯೊಬ್ಬರನ್ನೂ ಕೇಳ್ಕೊಂಡ್ಲು, ಯಾರ ಕೈಯಿಂದನೂ ಆಗ್ಲಿಲ್ಲ. ಆಗ ಅವಳು ಭಗವಂತನ ಕೃಪೆಗಾಗಿ 2 ಕೈ ಎತ್ತಿದ್ಲು. ಅದೇ ಟೋಟಲ್ ಹೆಲ್ಪ್ಲೆಸ್ನೆಸ್. ಅದು ಏನು ಮಾಡಕ್ ಉಳಿದಿರಲ್ಲ ಇನ್ನ ನಿಮ್ ಕೈಯಿಂದ. ನಮಗೆ ಯಾವಾಗ ಕಂಪ್ಲೀಟ್ ಸರೆಂಡರ್ ಬರುತ್ತೆ ಅಂದ್ರೆ ನನ್ನ ಕೈಲಾಗೋವರೆಗೂ ನಾವು ಪ್ರಯತ್ನ ಮಾಡ್ತಾನೇ ಇರ್ತೀವಿ. ಯಾವಾಗ ನಾವು ನಮ್ಮ ಪ್ರಯತ್ನ ಆದ್ಮೇಲೂ ನಾವು ಅನ್ಕೊಂಡಂತ ಫಲ ಕೊಡ್ತಾ ಇಲ್ಲ, ಆಗ ದ್ರೌಪದಿಯ ಹಾಗೆ ಕೈ ಎತ್ತೀವಿ, ಆಗ ಟೋಟಲ್ ಸರೆಂಡರಿಂಗ್ ಬರುತ್ತೆ.
ಆದ್ರೆ ಎಲ್ಲಿ ನಿಮಗೆ ಪ್ರಯತ್ನ ಮಾಡೋದಕ್ಕೆ ಒಂದು ಅವಕಾಶ ಇದೆ, ಆಗ ನೀವು ಮಾಡ್ಬೇಕು. ಆಗ ಭಗವಂತ ಆ ನಿಮ್ಮ ಪ್ರಾರ್ಥನೆಯನ್ನ ಮೆಚ್ಚಿ ನೀವು ಮಾಡೋ ಪ್ರಯತ್ನಕ್ಕೆ ಅವನು ಶಬಾಷ್ಗಿರಿ ಹೇಳಿ ನಿಮ್ಮ ಪ್ರಯತ್ನಕ್ಕೆ ಅವನು ಸಪೋರ್ಟ್ ಮಾಡ್ತಾನೆ. ಆದ್ರೆ ಎಲ್ಲಿ ಮಾಡಕ್ ಅವಕಾಶ ಇಲ್ಲ, ಅಲ್ಲಿ ಪ್ರಾರ್ಥನೆ ಒಂದೇ ವರ್ಕ್ ಆಗೋದು. ಭಗವಂತನ ಕೃಪೆಗಾಗಿ ನಾನು ಕಾಯ್ತೀನಿ ಅಂದ್ರೆ ನಾವು ಸೋಮಾರಿ ಹಾಗೆ ಸುಮ್ನೆ ಕುತ್ಕೊಂಡು ಕೃಷ್ಣ ಬಂದ್ ಮಾಡ್ತಾನೆ ಅಂತ ಅನ್ನೋದಲ್ಲ. ನಾವು ಆ ಟೈಮಿಗೆ ಏನ್ ಬೇಕೋ ಕರೆಕ್ಟ್ ಆಕ್ಷನ್ ತಗೋಬೇಕು. ಕೆಲವು ಸತಿ ಆಗಲ್ಲ, ಆಗ ಅದೇನ್ ಕೊಡ್ತಾನೋ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಕೆಲವರ ಹೆಲ್ತ್ ಕಂಡೀಷನ್ನು ಅಷ್ಟು ಇದಾಗಿರೋದಿಲ್ಲ, ಅವರು ಏನೂ ಮಾಡಕ್ಕಾಗಲ್ಲ. ಅಂತ ಸ್ಥಿತಿಯಲ್ಲಿ ಅವ್ರು ಪ್ರಾರ್ಥನೆ ಒಂದೇ ಮಾಡ್ಬೋದು ಭಕ್ತಿಯಿಂದ. ಜೊತೆಗೆ ನಿಮ್ಗಾಗೋ ಹಂತ ಯಾವಾಗ್ಲೂ ಎಲ್ಲ ಪ್ರವಚನಗಳಲ್ಲೂ ಹೇಳ್ತಾರೆ, ನಿಮ್ಮ ಕೈಲಿ ಆ ಕೆಲಸ ಮಾಡೋದಿಕ್ಕೆ ಏನೇನ್ ಸಾಧ್ಯವೋ ಎಲ್ಲ ಮಾಡಿ, ಪ್ರಾರ್ಥನೆ ಮಾಡಿ. ಇಷ್ಟ್ರ ಮೇಲೂ ಸರಿ ಹೋಗ್ತಿಲ್ಲ ಅಂದ್ರೆ ಇದು ಭಗವಂತನ ಕೃಪೆ ಅಂತಾನೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ ಪ್ರಾರ್ಥನೆ ಮಾಡಿ ಸರಿ ಹೋಗ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಏನೋ ತಪ್ಪಾಗ್ತಾ ಇದೆ, ನಾನು ಸರೆಂಡರ್ ಆಗ್ತಾ ಇಲ್ಲ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡೋದು. ಏನ್ ಗೊತ್ತಾ, ತುಂಬಾ ಲೆವೆಲ್ಸ್ ಇದೆ ಇದ್ರಲ್ಲಿ. ನೀವು ಈ ಕ್ಲಾಸ್ ಈ ರೆಕಾರ್ಡಿಂಗ್ ನ ಬೇಕಾರೆ ನಾನು ಬೇಗ ಬೇಗ ಹೇಳ್ಕೊಂಡು ಹೋದೆ ಅಂತ ನಿಮ್ಗೆಲ್ಲ ಅನ್ಸಿದ್ರೆ ಇನ್ನೊಂದ್ಸತಿ ಬೇಕಾದ್ರೆ ರೆಕಾರ್ಡಿಂಗ್ ಅಲ್ಲಿ ಕೇಳ್ಕೊಳ್ಳಿ. ಏನ್ ಗೊತ್ತಾ, ತುಂಬಾ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಈಗ ರಮಣ ಮಹರ್ಷಿ, ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು ಅವರೆಲ್ಲ ಪರಮ ಭಕ್ತರು, ಪರಮ ಜ್ಞಾನಿಗಳು. ಅವರು ಪ್ರಾರಬ್ಧವನ್ನ ಅಪ್ಕೋತಾರೆ, ಅವ್ರಿಗೆ ಯಾವ ಭಯ ಇಲ್ಲ, ಏನಾರು ಬರ್ಲಿ ಪ್ರಾರಬ್ಧದಲ್ಲಿ. ರಮಣ ಮಹರ್ಷಿಗಳ ಮುಂದೆ ಚಿರತೆ, ಹಾವು ಎಲ್ಲ ಓಡಾಡ್ತಿತ್ತು, ಅವ್ರು ಒಂದಕ್ಕೂ ಹೆದರ್ತಿರ್ಲಿಲ್ಲ. ಆ ಮಟ್ಟದ ಒಂದು ಜ್ಞಾನ ಆಗ್ಲಿ ಭಕ್ತಿ ಆಗ್ಲಿ ನಮಗಿಲ್ಲ. ಅವಾಗ ಯಾಕೆ ಅಂದ್ರೆ ದೇಹ ನಾನು ಅನ್ನೋ ಭಾವನೆಯೇ ಇರ್ತಿರ್ಲಿಲ್ಲ ಅವ್ರಿಗೆಲ್ಲ. ಬರೀ ನಾವು ಬಾಯಲ್ಲಿ ಹೇಳ್ತೀವಿ, ಅವರ ಅವರು 100% ಅವ್ರು ಕನ್ವಿನ್ಸ್ ಆಗಿದ್ರು ನಾನು ದೇಹ ಅಲ್ಲ ಅಂತ. ಅಂಥವರಿಗೆ ಭಯ ಇರಲ್ಲ. ಆ ಭಯಂ ಅಂತ ವಿವೇಕಾನಂದ ಯಾವಾಗ್ಲೂ ಹೇಳ್ತಾರೆ ನೋಡಿ, ಆ ತರ. ಆ ಮಟ್ಟಕ್ಕೆ ನಮಗೆ ಜ್ಞಾನ ಅಂಥವ್ರು ಪ್ರಾರ್ಥನೆ ಸಹ ಮಾಡಲ್ಲ, ಬರ್ಲಿ ಬಿಡು ಬಂದಿದ್ ಬರ್ಲಿ ಅಂತ. ನೆಕ್ಸ್ಟ್ ಲೆವೆಲ್ಲು 100% ಭಗವಂತನಲ್ಲೇ ನಂಬಿಕೆ ಇಟ್ಟಿರ್ತಾರಲ್ಲ, ಅವನೇ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ. ಅಲ್ಲೂ ಸಹ ನಿನ್ನ ಪ್ರಯತ್ನ ಏನಿದೆ ಅದನ್ನ ನೀನು ಮಾಡಿ, ಅವನನ್ನ ಪ್ರಾರ್ಥನೆ ಮಾಡಿ, ಇಷ್ಟರ ಮೇಲೂ ಏನ್ ಫಲಾಫಲಗಳು ಬರುತ್ತೋ ಅದು ಅವನ ಒಂದು ಪ್ರಸಾದ ಅಂತ ಸ್ವೀಕರಿಸ್ಬೇಕು. ಕರ್ಮಯೋಗ ಮೊದಲನೇದು ಜ್ಞಾನ, ಅದು ಆಗಲ್ಲ ನಮ್ಗೆ. ಎರಡನೇದು ಕರ್ಮ. ನಮ್ಮ ಪ್ರಯತ್ನ ಆ ಕೆಲಸಕ್ಕೆ ಏನೇನ್ ಮಾಡ್ಬೋದು, ನಾವು ಡೇಂಜರ್ ಅಲ್ಲಿ ಇದೀವಿ, ಅಥವಾ ಏನೋ ಅನಾರೋಗ್ಯ ಆಗಿದೆ, ಏನೋ ತೊಂದರೆ ಆಗಿದೆ, ಏನೇನು ನನ್ನ ಕೈಯಿಂದ ನಿತ್ಯ ಆ ಕೆಲಸಕ್ಕೆ ಸಾಧ್ಯ ಅದನ್ನ ಮಾಡ್ಬೇಕು ನಾನು. ಆಮೇಲೆ ಪ್ರಾರ್ಥನೆಯನ್ನೂ ಮಾಡ್ಬೇಕು. ಎರಡರ ಕಾಂಬಿನೇಷನ್. ಇಷ್ಟ್ರ ಮೇಲೂ ಆಗ್ಲಿಲ್ಲ ಅಂದ್ರೆ ಭಗವಂತನ ಇದೇ ಕೃಪೆ ಅಂತ ಹೇಳಿ ಅದನ್ನ ಸಮಾಧಾನದಿಂದ ಸ್ವೀಕರಿಸ್ಬೇಕು. ಇದು ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗು ಪ್ರೇಮ. ತುಂಬಾ ಜ್ಞಾನಿಗಳು, ಉತ್ತಮ ಮಟ್ಟದಲ್ಲಿರೋರು ಕೇರೆ ಮಾಡಲ್ಲ, ಅದು ಬೇರೆ, ಅವ್ರ ವಿಷಯ ಬೇರೆ. ನಮ್ಮಂತವ್ರ ವಿಷಯ, ನಮಗೆ ಉತ್ತಮ ಜ್ಞಾನಿಗಳು ಭಕ್ತರು ಆ ಲೆವೆಲ್ ಅಲ್ಲಿ ಇರಕ್ಕೂ ಆಗಲ್ಲ. ಮತ್ತೆ ನೆಕ್ಸ್ಟ್ ಲೆವೆಲ್ ಇದೆಯಲ್ಲ, ಅಂದ್ರೆ ಎಲ್ಲವನ್ನೂ ಅವನಿಗೆ ಸರೆಂಡರ್ ಮಾಡಿ ಅವನ್ ಏನ್ ಕೊಡ್ತಾನೋ ಅದನ್ನ ಸ್ವೀಕರಿಸ್ತೀನಿ ಅನ್ನೋ ಆ ಮಟ್ಟದಲ್ಲೂ ಇಲ್ಲ. ಅವಾಗ ಏನಾಗತ್ತೆ, ನಮ್ ಕಡೆಯಿಂದ ಎಫರ್ಟ್ ಜಾಸ್ತಿ ಹಾಕ್ತಿವಿ. ಯಾಕೆಂದ್ರೆ ನಾವು ಅನ್ಕೋತೀವಿ ನಾವು ಹಂಗ್ ಮಾಡ್ಬೇಕು, ಆಗ ನಾವು ಆ ಕಷ್ಟದಿಂದ ಆಚೆ ಬರ್ತೀವಿ ಅಂತ. ಏನು ತಪ್ಪಿಲ್ಲ, ನಮಗೆ ಎಲ್ಲಿವರೆಗೂ ಸಮಾಧಾನ ಆಗುತ್ತೋ ಅಲ್ಲಿವರೆಗೂ ಪ್ರಯತ್ನ ಮುಂದುವರಿಸ್ಬೇಕು. ಆಮೇಲೆ ಅವನ ಕೃಪೆ ಅಂತ ಅದನ್ನ ಸ್ವೀಕರಿಸ್ಬೇಕು. ಸುಮ್ನೆ ನಾನ್ ಕುತ್ಕೊಂಡ್ಬಿಟ್ಟು ಏನು ಪ್ರಯತ್ನ ಮಾಡದೇ ಇರೋದು ಅದೆಲ್ಲ ಇದಿಲ್ಲ. ಸ್ಕೂಲ್ಗೆ ಹೋಗದೆ ಪರೀಕ್ಷೆ ಬರೀದೆ ಕೃಷ್ಣ ಪಾಸ್ ಮಾಡಿಸ್ತಾನೆ ಅನ್ನೋದು, ಕೆಲವು ಕಡೆ ತುಂಬಾ ರಾಂಗ್ ಟೀಚಿಂಗ್ ಈ ತರದೆಲ್ಲ ಹೇಳ್ಕೊಡ್ತಾರೆ. ಏನಾದ್ರು ಕ್ವಶನ್ ಇದೆಯಾ ಪ್ರೇಮ? ಬೇರೆ ಯಾರಿಗಾರು ಇದೆಯಾ? ಇಲ್ಲ ಮಾತಾಜಿ, ಅರ್ಥ ಆಯ್ತು.
ನಿಮ್ಮ ಪ್ರಯತ್ನ ನೀವು ಮಾಡ್ಬೇಕು ಪ್ರೇಮ, ತಪ್ಪಿಲ್ಲ ಅದರಲ್ಲಿ. ಹೌದು. ಆ ಪ್ರಯತ್ನದಲ್ಲೇ ಕೃಷ್ಣ ಇದ್ದಾನೆ. ಓಕೆ ಮಾತಾಜಿ. ಒಟ್ನಲ್ಲಿ ದೈವ ಬಲ ಮನುಷ್ಯ ಪ್ರಯತ್ನ ಎರಡೂ ಇರ್ಬೇಕು ಅನ್ನೋ ಅರ್ಥ ಆಗತ್ತೆ. ಹೌದು ಹೌದು, ಕರೆಕ್ಟ್. ಯಾವುದೇ ಒಂದು ಕಷ್ಟ ಇದ್ದಾಗ ಹಂಗ್ ಮಾಡ್ಬೇಕಾಗತ್ತೆ. ದೈವ ಬಲ, ಮನುಷ್ಯ ಪ್ರಯತ್ನ ಎರಡೂ ಇರ್ಬೇಕು. ಇಲ್ಲದೆ ಹೋದ್ರೆ ಆಗಲ್ಲ. ನಮ್ಮ ಮನಸ್ಸಿಗೆ ಒಂದು 100% ಸಮಾಧಾನ ಆಗಲ್ಲ. ನಾನ್ ಹಂಗ್ ಮಾಡ್ಬೇಕಾಗಿತ್ತೇನೋ, ನಾನ್ ಹಿಂಗ್ ಮಾಡ್ಬೇಕಾಗಿತ್ತೇನೋ ಅಂತ ನಮಗ್ ಅನಿಸ್ತಾನೆ ಇರುತ್ತೆ. ಅದು ಮುಗಿಯೋ ತನಕ ನಮ್ಮ ಕಂಪ್ಲೀಟ್ ಸರೆಂಡರಿಂಗ್ ಆಗಲ್ಲ. ಕೆಲವು ಕಡೆ ಹೇಳ್ತಾರೆ ಕಂಪ್ಲೀಟ್ ಸರೆಂಡರಿಂಗು ಕೃಷ್ಣಂಗ್ ಆದ್ಮೇಲೆ ನಮ್ ಕಡೆಯಿಂದ ಏನು ಪ್ರಯತ್ನ ಮಾಡ್ಬಾರ್ದು, ಅಂದ್ರೆ ನಾವು ಕೃಷ್ಣನ ನಂಬಲ್ಲ ಅಂತ ಅರ್ಥ ಅಂತೆಲ್ಲ. ಅದು ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಒಂದು ಸೂಕ್ಷ್ಮ ಪಾಯಿಂಟ್ ಇದೆ ಅಲ್ಲಿ. ಏನಂದ್ರೆ ನಮ್ಮ ಪ್ರಯತ್ನ ಇನ್ನೂ 100% ಆಗಿಲ್ಲ. ಅದಕ್ಕೆ ನಮಗ್ ಅನ್ಸತ್ತೆ ನಾನು ಇನ್ನೂ ಎಫರ್ಟ್ ಹಾಕ್ಬೇಕಾಗಿತ್ತು, ನಾವು ಕೃಷ್ಣನ ನಂಬಲ್ಲ ಅಂತಲ್ಲ, ನಮ್ಮ ಎಫರ್ಟ್ ಅಲ್ಲಿ ಸಾಲದು ಅಂತ ನಮಗ್ ಅನ್ಸ್ತಾ ಇರುತ್ತೆ. ಅದಕ್ಕೆ ನಾವ್ ಹಾಗೆ ಮಾಡೋದು. ಅದಕ್ಕೆ ತುಂಬಾ ಕಡೆ ಪ್ರವಚನದಲ್ಲಿ ಹೇಳ್ತಾರೆ, ನೀವು 100% ನಿಮ್ ಕಡೆಯಿಂದ ಎಫರ್ಟ್ ಹಾಕಿ, ನಿಮಗ್ ಸಮಾಧಾನ ಆಗೋಷ್ಟು. ಆ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿ. ಇನ್ನೇನು ಉಳಿದಿಲ್ಲ ಅಂತ ನಿಮ್ ಮನ್ಸಲ್ಲೇ ಗೊತ್ತಾಗತ್ತೆ ನಿಮ್ಗೆ, ಇನ್ನೇನು ನನ್ ಕಡೆಯಿಂದ ಮಾಡಕ್ ಆಗಲ್ಲ ಅಂತ. ಈಗ ಯಾರಿಗೂ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬೋದು, ಡಾಕ್ಟರ್ ಹತ್ರ ಹೇಳ್ಬೋದು, ಮೆಡಿಸನ್ ತಗೋಬಹುದು. ಇಲ್ಲ ಆ ಡಾಕ್ಟರ್ ಸರಿ ಇಲ್ಲ ಅಂದ್ರೆ ಇನ್ನೊಂದು ಡಾಕ್ಟರ್ ನೋಡ್ಬೋದು, ಔಷಧಿ ತಗೋಬಹುದು, ಅಥವಾ ಜೊತೆಗೆ ಪ್ರಾರ್ಥನೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಯಾರನ್ನಾರು ಕರ್ಸಿ ಕೌನ್ಸಿಲಿಂಗ್ ಮಾಡಿಸಿ ಮನಸ್ಸಿಗೆ ಸಮಾಧಾನ ಆಗೋಂಗ್ ಏನೇನ್ ಸಾಧ್ಯವೋ ಎಲ್ಲ ಮಾಡಿದ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಮ್ಮ? ಪ್ರಾರ್ಥನೆನೂ ಮಾಡಿ. ಇಲ್ಲ ಕೆಲವ್ರು ಪೂಜೆ ಮಾಡಿಸಿ ಹಂಗ್ ಮಾಡಿದ್ರೆ ಸರಿ ಹೋಗುತ್ತೆ, ಹಿಂಗ್ ಮಾಡಿದ್ರೆ ಅದೂ ಮಾಡ್ತಾರೆ. ಏನು ಉಳ್ದೇ ಇಲ್ಲ ಪ್ರಯತ್ನದಲ್ಲಿ ಅಂದ್ರೂ ಸರಿ ಹೋಗ್ತಾ ಇಲ್ಲ ಅಂದ್ರೆ ಕೃಷ್ಣ ಹ್ಯಾಸ್ ಎ ಬೆಟರ್ ಪ್ಲಾನ್ ಅಂತ ಅಕ್ಸೆಪ್ಟ್ ಮಾಡ್ಬೇಕಷ್ಟೆ. ದೇವರನ್ನ ನಂಬಿಟ್ರೆ ನೀವು ಏನು ಮಾಡ್ಬೇಕಾಗಿಲ್ಲ. ನಿಮ್ಮ ಬುದ್ಧಿ ಎಲ್ಲ ತುಂಬಾ ಕಮ್ಮಿ, ನಿಮ್ಮ ಶಕ್ತಿ ಕಮ್ಮಿ. ಅವನನ್ನ ನಂಬಿ 100% ಅವನೇ ಎಲ್ಲ ನೋಡ್ಕೋತಾನೆ. ಆ ಆ ತರ ಎಕ್ಸ್ಪ್ಲನೇಷನ್ ಇದೆ. ಕೆಲವ್ರಿಗೆ ಆ ತರ ಹೇಳಿದ್ರೆ ಜಾಸ್ತಿ ಸಮಾಧಾನ ಆಗತ್ತೆ. ಕೆಲವ್ರಿಗೆ ತಮ್ಮ ಪ್ರಯತ್ನದಲ್ಲೇ ಇದೆ ಅಂತಂದ್ರೆ ಜಾಸ್ತಿ ಇದಾಗತ್ತೆ. ಸೊ ನನಗೇನೋ ಅದು ಅಷ್ಟು ಒಪ್ಪಿಗೆ ಆಗಲ್ಲ. ಯಾಕೆಂದ್ರೆ ನಮ್ಮ ಪ್ರಯತ್ನ 100% ಆಗದೆ ನಮ್ಗೆ ಆ ರೀತಿ ಶ್ರದ್ಧಾ ಭಕ್ತಿ ಬರಲ್ಲ. ನೀವೇನಂತೀರಾ? ಹೌದು ಮಾತಾಜಿ, ನಮ್ ಪ್ರಯತ್ನ ಅಂತ ಇದ್ದೇ ಇರ್ಬೇಕು. ಭಗವಂತ ಫಲ ಏನ್ ಕೊಡ್ಬೇಕೋ ಕೊಟ್ಟೆ, ನಮ್ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಫಲ ಕೊಟ್ಟೆ ಕೊಡ್ತಾನೆ. ಈಗ ಅವನ ಹುಲಿಗೆ ಕಲ್ಲೆಸ್ದ, ಆ ಕಲ್ ಎಸೆಯೋ ಅವ್ನ್ ಕಲ್ಲು ಎಸೆದ ತಕ್ಷಣ ಅದು ಹೊಟ್ಟೋಗ್ಬಿಡ್ತಾ? ಅವ್ನ್ ಡೇಂಜರ್ ಏನ್ ತಪ್ಪಿಡ್ತಾ? ಏನಿಲ್ಲ. ಅದ್ ಮಾಡೋಂತಹ ಒಂದು ಶಕ್ತಿ, ಪ್ರಯತ್ನ, ಬುದ್ಧಿ ಅದನ್ನ ಕೊಟ್ಬಿಟ್ಟು ಪರಮಾತ್ಮ ಕೊಡ್ತಾನಲ್ವಾ, ಆ ಬುದ್ಧಿಯನ್ನ ಅವನೇ ಕೊಡ್ತಾನೆ. ಆ ಪ್ರಯತ್ನಕ್ಕೆ ಒಂದು ಸಕ್ಸಸ್ ಸಿಗ್ಬೇಕಲ್ಲ, ಅದೂನು ಅವನೇ ಅಲ್ವಾ. ಯಾವುದೇ ಮಂತ್ರ ಹೇಳ್ಬೇಕಾರೆ ಕೀಲಕವನ್ನ ಹೇಳಿ ಮಾಡ್ಬೇಕು, ಆವಾಗ ಫಲಗಳು ಹೆಚ್ಚಾಗಿ ಸಿಗತ್ತೆ. ಹಾಗಾದ್ರೆ ನಾವು ಬೇರೆ ಶ್ಲೋಕಗಳು ಹೇಳ್ಬೇಕಾದ್ರು ಕೀಲಕ ಹೇಳ್ಬೇಕಾ ಅಂತ ಕೇಳಿದ್ದಾರೆ. ಕೀಲಕ ಸ್ತೋತ್ರ ಅಂತಂದ್ರೆ ಹೇಳ್ದೆ. ಕೀಲಕ ಅಂತಂದ್ರೆ ಕೀಲಕ ಅಂತಾನು ಹೇಳ್ತಾರೆ, ಕೀಲಕಂ ಅಂತಾನು ಹೇಳ್ತಾರೆ. ಕೀಲ ಅಂತಂದ್ರೆ ಕೀ ಅಥವಾ ಪಿನ್ ಅಂತ. ಅದೇನು ಅಂತಂದ್ರೆ ದುರ್ಗಾ ಸಪ್ತಶತಿಯ ಮುಂಚೆ ಈ ಕೀಲಕ ಸ್ತೋತ್ರ ಹೇಳೋದು ಅಂದ್ರೆ, ಕೀ ಅಂತಂದ್ರೆ ಒಂದು ಆಧ್ಯಾತ್ಮಿಕವಾದಂತಹ ಕೀ, ಸ್ಪಿರಿಚುವಲ್ ಕೀ ಅಂತ ಅನ್ಕೊಳ್ಳಿ. ಏನದು? ನಮ್ಮ ಒಳಗೆ ಇರ್ತಕ್ಕಂತಹ ಎಲ್ಲ ಕಲ್ಮಶಗಳು, ಅಜ್ಞಾನ, ಅಬ್ಸ್ಟೆಕಲ್ಸು ಅದನ್ನ ತೆಗೆದು, ಬಾಗಿಲು ತೆಗೆದು ಸಾಧಕರಾದ ನಮ್ಮೆಲ್ಲರ ಮನಸ್ಸು ಹೃದಯವನ್ನ ಬಿಚ್ಚಿ ಆ ಜಗನ್ಮಾತೆಯ ಸಂಪೂರ್ಣ ಕೃಪೆ, ಅವಳ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಈ ಕೀಲಕ ಸ್ತೋತ್ರ ತುಂಬಾ ತುಂಬಾ ನಮಗೆ ಸಹಾಯಕವಾಗಿದೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಇದು ಬರದಂತಹದ್ದು ಗೋಚರಿಸಿದ್ದು ಶಿವ ಋಷಿಗೆ, ಅದು ಮಾರ್ಕಂಡೇಯ ಹೇಳಿತ್ತು.
ಶಿವನಿಂದ ತಿಳಿದು. ದೇವಿ ಮಹಾತ್ಮೆ ಅಥವಾ ದುರ್ಗಾ ಶಕ್ತಿಯತೆಯನ್ನು ಹೇಳಕ್ಕಿಂತ ಮುಂಚೆ ಇದನ್ನ ಪಠಿಸೋದ್ರಿಂದ ನಮ್ಮ ಒಳಗಿರ್ತಕ್ಕಂತಹ ಎಲ್ಲ ಒಂದು ಒಳಗಿನ ಒಂದು ಕಲ್ಮಶಗಳು, ಅದು ಓದೋದಕ್ಕೆ ಏನೇನು ತೊಂದರೆಗಳಿದೆ ಅದೆಲ್ಲ ನಾಶ ಆಗಿ ಮನಸ್ಸು ತೆರೆದುಕೊಳ್ಳಿ, ಓಪನ್ ಆಗ್ಲಿ, ಶ್ರದ್ಧೆಯಿಂದ ಭಕ್ತಿಯಿಂದ ಈ ದೇವಿ ಮಹಾತ್ಮೆಯನ್ನ ಪಠಿಸಿ ಆ ಜಗನ್ಮಾತೆಯ ಕೃಪೆ, ಅವಳ ಆಶೀರ್ವಾದ ಪಡೆಯೋ ಹಾಗೆ ಆಗದೆ ಈ ಕೀಲಕ ಸ್ತೋತ್ರ. ಆದ್ರಿಂದ ಭಕ್ತರಾದವರು ಈ ಕೀಲಕ ಸ್ತೋತ್ರವನ್ನ ದುರ್ಗಾ ಸಪ್ತಶತಿಯ ಪಾಠಕ್ಕಿಂತ ಮುಂಚೆ ಹೇಳಿ, ಆಮೇಲೆ ಜಗನ್ಮಾತೆಯ ಒಂದು ಕೃಪೆಯನ್ನ ಆಶೀರ್ವಾದವನ್ನ ಬೇಡಿ ತಮ್ಮನ್ನ ತಾವು ದುರ್ಗಾ ಸಪ್ತಶತಿಯನ್ನು ಓದೋದಿಕ್ಕೆ ಒಂದು ರೀತಿಯಾಗಿ ಸಿದ್ಧತೆ ಅಥವಾ ಪ್ರಿಪರೇಷನ್ ಮಾಡ್ಕೋತಾರೆ. ಅಂದ್ರೆ ಮೈಂಡ್ ಫೋಕಸ್ ಆಗಿ ಕೇಳಿಸ್ಕೊಳ್ಳಿ ವಿತ್ ಭಕ್ತಿಯಿಂದ ಅನ್ನೋದನ್ನೇ ಕೀಲಕ ಸ್ತೋತ್ರದ ನಿಜವಾದ ಅರ್ಥ. ಅದು ಎಲ್ಲಾ ಕೀಲಕ್ಕಾಗ್ಲಿ ಕವಚ ಆಗ್ಲಿ ಅರ್ಗಲ ಆಗ್ಲಿ ಶುರುವಾಗದೆ ಓಂ ನಮಶ್ಚಂಡಿಕಾಯೈ ಅಂದ್ರೆ ಜಗನ್ಮಾತೆಯೇ ನಿನಗೆ ನನ್ನ ವಂದನೆ. ಈ ನಾನು ಕೀಲಕ ಸ್ತೋತ್ರವನ್ನ ಓದ್ತಾ ಇರೋದು ನನ್ನಲ್ಲಿರ್ತಕ್ಕಂತಹ ಎಲ್ಲ ಅಜ್ಞಾನ ಸಂಬಂಧಿತವಾದಂತಹ ಎಲ್ಲ ನನ್ನ ಒಳಗಿನ ಶತ್ರುಗಳು ನಾಶ ಆಗಿ ನನ್ನ ಮನಸ್ಸು ಒಂದೇ ಕಡೆ ಶ್ರದ್ಧೆಯಿಂದ ಭಕ್ತಿಯಿಂದ ದುರ್ಗಾ ಸಪ್ತಶತಿಯ ಪಾಠಾಂಗ ಮಾಡೋ ಹಾಗೆ ಪಾಠವನ್ನು ಓದೋ ಹಾಗಾಗ್ಲಿ, ಅದರಿಂದ ಜಗನ್ಮಾತೆ ನಿನ್ನ ಕೃಪೆ ಆಗ್ಲಿ, ಇದರಿಂದ ನನಗೆ ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಎಲ್ಲ ರೀತಿಯಾದಂತಹ ಮಂಗಳವಾದಂತಹ ಫಲಗಳು ಉಂಟಾಗಲಿ. ಈ ಒಂದು ಅರ್ಗಲ ಕೀಲಕ ಕವಚ ನಾನು ಓದಬೇಕಾದಾಗ ನನಗೆ ಪಡೆಯಬೇಕಾದಂತ ಒಂದು ಫಲ ಪಡೆಯೋದಿಕ್ಕೆ ನಾನು ಓದ್ತಾ ಇರೋದ್ರಿಂದ ಅದು ನಾನು ಓದೋ ಮುಂದೆ ನನ್ನನ್ನ ರಕ್ಷಣೆ ಮಾಡ್ಲಿ, ನಿನ್ನ ಪೂರ್ಣ ಕೃಪೆ ನನ್ನ ಮೇಲಾಗ್ಲಿ ಅನ್ನೋದಕ್ಕೆ ಅದನ್ನ ಓದೋದು. ಅರ್ಥ ಆಯ್ತಲ್ಲ? ಅರ್ಗಲ ಅಂದ್ರೆ ಒಂಥರ ಅಗುಳಿ ಹಾಕದು ಅಂತ, ಒಳಗಿನ ಹೊರಗಿನ ಶತ್ರುಗಳು ಒಳಗೆ ಬರ್ದೇ ಇರ್ಲಿ ಅಂತ ಬಾಗ್ಲು ಹಾಕೋದು. ಕೀಲಕ ಅಂದ್ರೆ ಒಳಗೆ ಇರ್ತಕ್ಕಂತಹ ನಮ್ಮ ಎಲ್ಲ ಶತ್ರುಗಳು ನಾಶವಾಗಿ ಮನಸ್ಸು ಕೀಲಿ ಬಾಗ್ಲು ಓಪನ್ ಮಾಡೋದು, ತೆಗಿಯೋದು ಅಂತ. ಕೀಲಕ ಅಂದ್ರೆ ಕೀನ ವಿತೌಟ್ ಲಾಕ್ ನ ನೀವು ವಿತೌಟ್ ಕೀ ಇಲ್ದರೆ ಓಪನ್ ಮಾಡಕ್ ಆಗಲ್ವಲ್ಲ. ಸೊ ಈ ಮಂತ್ರಗಳ ಒಂದು ಶಕ್ತಿ ಏನಿದೆ ಅದು ಲಾಕ್ ಆಗಿದೆ. ಅದನ್ನ ಈ ಕೀಲಕ ಸ್ತೋತ್ರವನ್ನ ಓದಿ ಅದನ್ನ ನೀವು ಓಪನ್ ಮಾಡೋದು, ನಮ್ಮ ಆಂತರಿಕ ಶಕ್ತಿಯನ್ನ ಓಪನ್ ಮಾಡೋದು. ಅಂದ್ರೆ ಒಂಥರ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಓದ್ದೆ ಶ್ರದ್ಧಾ ಭಕ್ತಿಯಿಂದ ಎಲ್ಲಾ ರೀತಿ ಕ್ಷೇಮ, ಆ ಸೌಖ್ಯ, ಶಾಂತಿ ಎಲ್ಲ ಕೊಡ್ತಕ್ಕಂತಹ ಈ ದುರ್ಗಾ ಸಪ್ತಶತಿಯನ್ನು ಓದ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಓದ್ಲಿ ಅಂತ ಅರ್ಥ. ಕೀಲಕ ಕೀಲಿ ಅಂದ್ರೆ ಇನ್ನೊಂದು ಅರ್ಥ ಏನ್ ಗೊತ್ತಾ, ಗುಟ್ಟು ಅಂತ, ರಹಸ್ಯ ಅಂತ. ದೇವಿಯ ಮಹಾತ್ಮೆಯ ರಹಸ್ಯ ನಮಗೆ ತೆರೆದುಕೊಳ್ಳಿ, ನನ್ನನ್ನ ರಕ್ಷಿಸ್ಲಿ, ನನ್ನನ್ನ ಕ್ಷೇಮವಾಗಿಡ್ಲಿ ಅಂತ ಅರ್ಥ. ಆದ್ರೆ ರಮ್ಯಾ ಏನ್ ಕೇಳಿದ್ರು ಲಾಸ್ಟ್ ಕ್ಲಾಸ್ ಅಲ್ಲಿ, ಅಲ್ಲ ಮಾತಾಜಿ ಈ ಒಂದು ಕೀಲಕ ಸ್ತೋತ್ರವನ್ನ ನಾವು ಎಲ್ಲ ಏನ್ ಓದ್ಬೇಕಾದ್ರೂ ಇದನ್ನ ಓದ್ಬಿಟ್ಟು, ಯಾಕೆಂದ್ರೆ ನೀವು ಹೇಳ್ತಾ ಇದ್ದೀರಾ ಇದೊಂದು ಕೀ ಅಂತ, ಇದನ್ನ ಓದೇ ಎಲ್ಲವನ್ನ ಪಾರಾಯಣ ಮಾಡ್ಬೇಕು ಅಂತಂದ್ರೆ ಇದು ಓದ್ದೆ ನಾವು ಪಾರಾಯಣ ಮಾಡಿದ್ರೆ ನಮ್ಗೆ ಯಾವ ಫಲಗಳು ಸಿಗಲ್ವಾ. ಸಪೋಸ್ ನಾನು ವಿಷ್ಣು ಸಹಸ್ರನಾಮ ಓದ್ತೀನಿ, ನಾನು ಲಲಿತಾ ಸಹಸ್ರನಾಮ ಓದ್ತೀನಿ, ನಾನು ಬೇರೆ ಏನೋ ಪಾರಾಯಣ ಮಾಡ್ತೀನಿ, ಆಗ ನನಗೆ ಅವಾಗ್ಲೂ ಪ್ರತಿ ಸತಿ ಇದನ್ನು ಓದ್ಬಿಟ್ಟು ಮಾಡ್ಬೇಕಾ ಅಂತ ಕೇಳಿದ್ರು ಅವರು ಪ್ರಶ್ನೆ. ಇದು ಕೀಲಕ ಸ್ತೋತ್ರ ಆಗ್ಲಿ ಅರ್ಗಲ ಆಗ್ಲಿ ಕವಚ ಆಗ್ಲಿ, ಅವ್ರ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಇದು ಮೂರು ಅರ್ಗಲ ಕೀಲಕ ಕವಚ ಇದು ದುರ್ಗಾ ಸಪ್ತಶತಿಯ ಮುಂಚೆ ಓದೋದು ಅದರ ಒಂದು ರೂಢಿ. ಹೌದು, ಎಲ್ಲ ಮಂತ್ರಗಳ ಫಲವನ್ನ ತೆರೆದಿಡೋಂತಹ ಕೀಲಿ ಕೈ ಅದು ಕೀಲಿಕ ಸ್ತೋತ್ರ. ಅಂದ್ರೆ ನಮ್ಮ ಮನಸ್ಸಿನ ಅಡ್ಡಿ ಆತಂಕಗಳು, ಅಶ್ರದ್ಧೆ, ಅಸ್ಥಿರತೆ ಇದನ್ನೆಲ್ಲ ನಿವಾರಣೆ ಮಾಡೋದಿಕ್ಕೆ ಅದು ಸಹಾಯಕ. ಆದ್ರಿಂದ ದುರ್ಗಾ ಸಪ್ತಶತಿಯ ಮೊದಲೇ ಇದು ಓದೋದು ಒಂದು ಸಂಪ್ರದಾಯ. ಇದು ಎಲ್ಲಾ ಪಾರಾಯಣಕ್ಕೂ ಅಪ್ಲೈ ಆಗತ್ತಾ? ಹಾಗೇನಿಲ್ಲ. ಇದು ವಿಶೇಷವಾಗಿ ಚಂಡಿ ಅಥವಾ ದುರ್ಗಾ ಸಪ್ತಶತಿಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದ್ದು.
ಅದರಿಂದ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳ್ದೆ ನಾನು, ತಾಂತ್ರಿಕ ಇದರಲ್ಲಿ ಇದಕ್ಕೆ ಹೆಚ್ಚು ಮಹತ್ವ ಇದೆ ಅಂತ. ಅಂದ್ರೆ ಶಾಕ್ತರು, ಶಕ್ತಿ ದೇವತೆಯ ಒಂದು ಆರಾಧನೆ ಮಾಡ್ತಕ್ಕಂತಹವರು ಇದನ್ನೆಲ್ಲ ಜಾಸ್ತಿ ಓದ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ ಅದರ ಅಗತ್ಯ ಇಲ್ಲ. ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ತನ್ನದೇ ಆದ ಒಂದು ಸಂಪ್ರದಾಯ ಇದೆ. ಆಯ್ತಾ? ಆ ಒಂದು ಓದ್ಬೇಕಾದ್ರೆ ಅದರ ಒಂದು ಇರುತ್ತಲ್ಲ ಮಂತ್ರಗಳು. ಈಗ ವಿಷ್ಣು ಸಹಸ್ರನಾಮಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತಲ್ಲ, ಅದಕ್ಕೆ ಅದರದ್ದು ಧ್ಯಾನ ಶ್ಲೋಕ ಆದ್ಮೇಲೆ ವಿಷ್ಣು ಸಹಸ್ರನಾಮ ಪಾರಾಯಣ ಜಪ ವಿನಿಯೋಗ ಶ್ರೀಮನ್ನಾರಾಯಣನು ವಿಷ್ಣು ಪ್ರೀತ್ಯರ್ತೆ ಅಂತ ಬರುತ್ತೆ ನೋಡಿ. ಆತರ ಅದಕ್ಕೆ ಬೇಕಾದಂತದ್ದು ಲಲಿತಾ ಸಹಸ್ರನಾಮಕ್ಕೂ ಅದರದೇ ಆದ ಸಂಪ್ರದಾಯ ಇದೆ. ಅದಕ್ಕೆಲ್ಲ ಈ ಕೀಲಕ ಸ್ತೋತ್ರ ಓದ್ಬೇಕಾಗಿಲ್ಲ. ಇದು ದುರ್ಗಾ ಸಪ್ತಶತಿ ನೋಡಿ. ದುರ್ಗಾ ಸಪ್ತಶತಿ ಅಂದ್ರೂ ಒಂದೇ, ಚಂಡಿ ಪಾರಾಯಣ ಅಂದ್ರೂ ಒಂದೇ, ಅಥವಾ ಚಂಡಿ ಏನಂತಾರೆ ಅದಕ್ಕೆ, ಚಂಡಿ ಪಾಠ ಅಂತಾರೆ. ಆಮೇಲೆ ದೇವಿ ಮಹಾತ್ಮೆ ಅಂದ್ರೂ ಒಂದೇ, ಎಲ್ಲವೂ ಒಂದೇ ಅರ್ಥ. ಅದು ಇದನ್ನ ಇದು ಓದ್ಬೇಕಾದ್ರೆ ಮಾತ್ರ, ಬೇರೆದಕ್ಕೆ ಅದರದೇ ಆದ ಸಂಪ್ರದಾಯ ಇದೆ. ಆಮೇಲೆ ಭಗವದ್ಗೀತೆ ಓದೋದಿಕ್ಕೆ, ಭಗವದ್ಗೀತೆಯ ಪಾರಾಯಣ ಮಾಡ್ತೀನಿ ಅಂದ್ರೆ ಅದಕ್ಕೆ ಒಂದು ಕೀಲಕ ಸ್ತೋತ್ರ ಅಂತ ಇದೆಯಾ? ಏನ್ ಅನ್ಸತ್ತೆ ನಿಮ್ಗೆಲ್ಲ? ಭಗವದ್ಗೀತೆಗೆ ಇದೆಯಾ ಕೀಲಕ ಸ್ತೋತ್ರ ಅನ್ನೋದು? ಸಾಕಲ್ವಾ? ಧ್ಯಾನ ಶ್ಲೋಕ, ಧ್ಯಾನ ಶ್ಲೋಕ ಇದೆ, ಅದೇ ಸಾಕು. ಹಾ, ಗೀತೆ ಓದ್ಬೇಕಾದ್ರೆ ಈ ಕೀಲಕ ಸ್ತೋತ್ರ ಎಲ್ಲ ಓದ್ಬೇಕಾ? ವತ್ಸಲ ಧ್ಯಾನ ಶ್ಲೋಕ ಇದೆ ಸಾಕು ಅಂತ. ಬೇರೆಯವ್ರಿಗೆ ಏನ್ ಅನ್ಸತ್ತೆ? ಅದರಿಂದ ಬೇಕಾಗಿಲ್ಲ ಅನ್ಸುತ್ತೆ ನಮ್ಮ ಮಾತಾಜಿ ನನಗೆ. ಹಾ ಹಾ ಹಾ, ಸರಿ. ರಾಜೇಶ್ವರಿ ಹೇಳಿ. ಅನ್ಸುತ್ತೆ ಮಾತಾಜಿ, ದುರ್ಗಾ ಸಪ್ತಶತಿ ಕೀಲಕ ಓದ್ಬೇಕೆ, ದಿನ ಆದ್ರೂ ಒಂದೊಂದ್ಸತಿ ಓದಿದ್ರು ಒಳ್ಳೇದಿಲ್ಲ ಅನ್ಸುತ್ತೆ. ಅದೇ ಅಂದ್ರೆ ಗೀತೆಗ್ ಬೇಕಾ? ಯಾವ್ದೇ ಪಾರಾಯಣ ಮಾಡಿದ್ರು ಭಗವದ್ಗೀತೆಗ್ ಬೇಕಾ? ಭಗವದ್ಗೀತೆಗೆ ಬೇಕು ಅಂತ ಅಲ್ಲ, ಯಾವ್ದಕ್ಕೆ ಆಗಲಿ ದಿನ ಒಂದ್ಸತಿ ಓದ್ಬಹುದೇನೋ ಕೀಲಕ ಅಂತ. ನೀವ್ ಯಾವ್ದೇ ಪಾರಾಯಣ ಮಾಡಿದ್ರು ದುರ್ಗಾ ಸಪ್ತಶತಿ ಮಾಡಿದ್ರೆ ಓದ್ಲೇಬೇಕು. ಬಟ್ ಅದ ಕೀಲಕನ್ ಮಾತ್ರ ದಿನ ಒಂದ್ಸತಿ ಓದ್ಕೊಂತಿದ್ರೆ ಅದು ಅಜ್ಞಾನ ನಾಶಕ್ಕಾಗಿರೋದ್ರಿಂದ ಬೇರೆ ಯಾವ ಪಾರಾಯಣ ಮಾಡ್ಲಿ ಬಿಡ್ಲಿ ಕೀಲಕನ್ ಒಂದ್ಸತಿ ಓದ್ಕೋಬೇಕಾಗ್ತದೆ. ಈಗ ಕೀಲಕ ಅಂದ್ರೆ ಅರ್ಥ ಗೊತ್ತಾಯ್ತಲ್ಲ ನಿಮ್ಗೆಲ್ಲಾರ್ಗು? ಕೀಲಕ ಅಂದ್ರೆ ಏನು ಅಂತ? ಕೀಲಿ ಕೈ ತರ, ಲಾಕ್ ತರ. ಈ ನಿಮ್ ಮನೆ ಬೀಗ ಲಾಕ್ ಆಗಿದೆ, ಕೀ ತಗೊಂಡ್ ತೆಗಿಯಲ್ವಾ ನೀವು? ಹಂಗೆ. ಈಗ ಪ್ರಶ್ನೆ ಅವ್ರು ಕೇಳಿದ್ ರಮ್ಯಾ ಏನು ಅಂದ್ರೆ, ಭಗವದ್ಗೀತೆಗೆ ವಿಷ್ಣು ಇದಕ್ಕೆ ಬೇಕಾ ಅಂತ. ವಿಷ್ಣು ಸಹಸ್ರನಾಮಕ್ಕೆ ಕೀಲಕ ಅಗತ್ಯವಿಲ್ಲ. ಲಲಿತಾ ಸಹಸ್ರನಾಮಕ್ಕೆ ತನ್ನದೇ ಆದ ಸಂಪ್ರದಾಯ ಇದೆ, ವಿಷ್ಣು ಸಹಸ್ರನಾಮಕ್ಕೂ ಇದೆ. ಆಯ್ತಾ? ಅಂದ್ರೆ ನಾಗಲಕ್ಷ್ಮಿ ಹೇಳಿದ, ರಾಜೇಶ್ವರಿ ಹೇಳಿದ್ದು ಕರೆಕ್ಟ್. ನಮ್ಗೆ ಅಜ್ಞಾನ ಇದೆ, ನಾವು ಅದನ್ನ ಲಾಕ್ ಆಗಿರುತ್ತೆ, ಕೀಲಕ ಒಂದಿನಕ್ಕೆ ಓದ್ಕೊಂಡ್ಸತಿ ಓದಿದ್ರೆ ಕರೆಕ್ಟ್ ಅಂತ. ಆದರೆ ಭಗವದ್ಗೀತೆಗೆ ಇದ್ಯಾವುದರ ಅವಶ್ಯಕತೆ ಇಲ್ಲ. ಇದ್ಯಾವುದರ ಅವಶ್ಯಕತೆ ಗೀತೆಗೆ ಬೇಡ. ಯಾಕೆ ಬೇಡ? ಯಾಕೆ ಬೇಡ ಹೇಳಿ ನೋಡೋಣ. ಅದು ಮೋಕ್ಷಶಾಸ್ತ್ರ, ನಮ್ಮ ಅಜ್ಞಾನವನ್ನು ನಾಶ ಮಾಡ್ತಕ್ಕಂತಹ ಭಗವಂತನ ನೇರ ನುಡಿಗಳು. ಅದಕ್ಕೆ ಅವನಲ್ಲಿನ ಅನನ್ಯ ಭಕ್ತಿ ಶ್ರದ್ಧೆಯೇ ಸಾಕು, ಅದೇ ಕೀಲಿ. ಅದಕ್ಕೆ ಆಚಾರ್ಯ ಶಂಕರರು, ರಮಣ ಭಗವಾನರು ಎಲ್ಲ ಹೇಳೋದು ಏನು ಅಂದ್ರೆ, ಶುದ್ಧವಾದ ಮನಸ್ಸೇ ಮಹಾಕೀಲಕ. ಅದು ಇಲ್ದೇ ಇರೋದ್ರಿಂದ ನಾವು ಅದನ್ನ ಪಠಿಸ್ಕೋಬಹುದು. ಆದ್ರೆ ಗೀತೆಗೆ ಅದು ಯಾವುದರ ಅವಶ್ಯಕತೆ ಇಲ್ಲ. ಗೀತೆ ಲೌಕಿಕವಾದ ಫಲಗಳನ್ನ ಕೊಡೋದಕ್ಕೆ ಇಲ್ಲೇ ಇಲ್ಲ. ಅದು ಗೀತೆ ಇರೋದು ಮೋಕ್ಷಕ್ಕಾಗಿ. ಅದಕ್ಕೆ ಬೇಕಾಗಿರೋದು ಶುದ್ಧ ಮನಸ್ಸು. ಅದು ಮಹಾಕೀಲಕ. ನಮ್ಮ ಮನಸ್ಸು ಅಹಂಕಾರ ಇಲ್ಲದೆ, ಫಲದ ಆಸೆ ಇಲ್ಲದೆ ಯಾವ ಸ್ತೋತ್ರವನ್ನೇ ನೀವು ಪಠಿಸಿದರೂ ಅದು ಕೀಲಕ ಆಗತ್ತೆ. ನನಗೆ ಗೊತ್ತು ಅನ್ನೋ ಅಹಂ ಇಲ್ಲದೆ, ನನಗೆ ಜ್ಞಾನ ಭಕ್ತಿ ಎನ್ನು ಬಿಟ್ಟು ಇನ್ನೇನೂ ಬೇಡ ಅನ್ನುವಂತ ಯಾವುದೇ ಬೇರೆ ಫಲಗಳ ಆಸೆ ಇಲ್ಲದೆ ಓದೋದೇ ಭಗವದ್ಗೀತೆ. ಅದಕ್ಕೆ ಓದ್ಬೇಕಾದ್ರೆ ಯಾವುದೇ ಸ್ತೋತ್ರ ನೀವು ಹಂಗ ಓದಿ, ಅವಾಗ ಅದು ಕೀಲಕ ಆಗತ್ತೆ. ನಮ್ಮ ಅಂತರಂಗದ ಒಂದು ಸಿದ್ಧತೆ ಇದೆಯಲ್ಲ, ಅದು ತುಂಬಾ ಮುಖ್ಯ. ಹೊರಗಿನ ಒಂದು ಸಿದ್ಧತೆಗಳಿಗಿಂತ ದೀಪ ಹಚ್ಚದೆ, ಹೂವ ಇಟ್ಟೆ, ಊದಿನ ಕಡ್ಡಿ ತಂದೆ ಮಾಡ್ಬೋದು ಅದನ್ನು. ಆದ್ರೆ ಅಂತರಂಗದ ಒಂದು ಸಿದ್ಧತೆ ಇದೆಯಲ್ಲ, ಅದು ಮುಖ್ಯ.
ಅದಕ್ಕೆ ನಿಮಗೆ ಕೀಲಕ ಸ್ತೋತ್ರ ಓದೋದ್ರಿಂದ ಸಹಾಯ ಆಗತ್ತೆ ಅಂದ್ರೆ ಓದಿ ದಿನಕ್ಕೊಂದ್ಸತಿ. ಆದರೆ ಗೀತೆಯಂತಹ ಮೋಕ್ಷ ಶಾಸ್ತ್ರಕ್ಕೆ ನಿಮಗೆ ಯಾವುದರ ಅಗತ್ಯ ಇಲ್ಲ. ನಿಮ್ಮ ಶ್ರದ್ಧಾ ಭಕ್ತಿ ಕೃಷ್ಣನಲ್ಲಿ ಇದ್ದರೆ ಒಂದು ಸಾಕು. ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಿದ್ರೆ ಕೀಲಕ ಸ್ತೋತ್ರ ಓದೋದು ಉತ್ತಮ. ಇತರ ಪಾರಾಯಣಗಳಿಗೆ ನಿಮ್ಮ ಶ್ರದ್ಧೆ, ಭಕ್ತಿ, ಸ್ಥಿರತೆ, ನಿಮ್ಮ ಸಮರ್ಪಣೆಯೇ ಸಾಕು. ಅದ್ವೈತದ ಸಾಧಕರಿಗಂತೂ ನಮ್ಮ ಮನಸ್ಸಿನ ಶುದ್ಧಿಯೇ ನಿಜವಾದ ಕೀಲಕ. ಕ್ಲಿಯರ್? ಇದು ನನ್ನ ರಮ್ಯನ ಒಂದು ಪ್ರಶ್ನೆಗೆ ಉತ್ತರ. ಮತ್ತೆ ಅವರು ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು ಲಾಸ್ಟ್ ಕ್ಲಾಸ್ ಅಲ್ಲಿ. ಏನಂದ್ರೆ, ಈಗ ನೀವು ಹೇಳಿದ್ರಿ ಮಾತಾಜಿ, ದೇವತೆಗಳಲ್ಲಿ ಈಗ ಬ್ರಹ್ಮ ರಜೋಗುಣಕ್ಕೆ, ವಿಷ್ಣು ಸತ್ವಗುಣಕ್ಕೆ, ಶಿವ ತಮೋಗುಣಕ್ಕೆ, ಆದರೆ ದೇವಿಯರನ್ನ ಹೇಳ್ಬೇಕಾದ್ರೆ ಉಲ್ಟಾ ಪಲ್ಟಾ ಮಾಡ್ಬಿಟ್ರಲ್ಲ. ಮಹಾಕಾಳಿ ತಮೋಗುಣ, ಲಕ್ಷ್ಮಿಯನ್ನ ರಜೋಗುಣಕ್ಕೆ ಹಾಕ್ಬಿಟ್ರಲ್ಲ, ಸರಸ್ವತಿಯನ್ನ ಸಾತ್ವಿಕ ಗುಣಕ್ಕೆ ಹಾಕ್ಬಿಟ್ರಲ್ಲ ನೀವು. ಬ್ರಹ್ಮ ರಜೋಗುಣ, ಸರಸ್ವತಿ ಸತೋಗುಣ ಸಾತ್ವಿಕ ಗುಣ, ವಿಷ್ಣು ಸಾತ್ವಿಕ ಗುಣ, ಲಕ್ಷ್ಮಿ ರಜೋಗುಣ ಆಗೋಯ್ತಲ್ಲ ಅಲ್ಲಿ. ಶಿವ ಮತ್ತು ಪಾರ್ವತಿ ತಮೋಗುಣ, ಅದು ಇದಾಯ್ತು. ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಪ್ರಶ್ನೆ ಕೇಳಿದ್ರು. ಇದು ತಿಳ್ಕೋಬೇಕಾದ್ರೆ ಈ ಗುಣಗಳು, ಪ್ರಕೃತಿಯಲ್ಲಿ 3 ಗುಣಗಳಿದೆ ನಮಗೆ ಗೊತ್ತು. ಸತ್ವ, ರಜೋ ಮತ್ತು ತಮೋ ಗುಣಗಳು ಜಗತ್ತಿನಲ್ಲಿ ಡಿಫರೆಂಟ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಜೀವಗಳ ಮೇಲೆ, ವಸ್ತುಗಳ ಮೇಲೆ ಈ 3 ಗುಣಗಳ ಪ್ರಭಾವ ಇದೆ. ಏನಂದ್ರೆ, ಬ್ರಹ್ಮನ ಕೆಲಸ ಏನು? ಸೃಷ್ಟಿಕರ್ತ. ಸೃಷ್ಟಿ ಕಾರ್ಯ ಮಾಡ್ಬೇಕಾದಾಗ ಅದು ಒಂದು ಆಕ್ಟಿವಿಟಿ ಆಯ್ತು. ಆದ್ದರಿಂದ ಅಲ್ಲಿ ನೀವೇನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು, ಇನ್ಸ್ಪಿರೇಷನ್ ಬೇಕು, ಎಂತೂಸಿಯಾಸ್ಟಿಕ್ ಆಗಿರ್ಬೇಕು ಅಲ್ವಾ? ಆಕ್ಟಿವಿಟಿ ಆಗ್ಬೇಕಾದ್ರೆ ಆಗ ರಜೋಗುಣ ಅವಶ್ಯಕವಾಗಿ ಬೇಕು. ವಿಷ್ಣು ಏನು? ಸ್ಥಿತಿಕಾರಕ, ಅಂದ್ರೆ ಪಾಲನೆ, ಮೇಂಟೆನೆನ್ಸ್ ವರ್ಕ್ ವಿಷ್ಣು ಮಾಡೋದು. ಅದಕ್ಕೇನ್ ಬೇಕು? ಜಗತ್ತಿನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಒಂದು ಹಾರ್ಮೋನಿ ಅಂಡ್ ಪೀಸ್ ಇದೆಯಾ ಅಂತ ಅದನ್ನ ಮೇಂಟೈನ್ ಮಾಡೋದು ವಿಷ್ಣುವಿನ ಕೆಲಸ. ಬ್ರಹ್ಮ ಸೃಷ್ಟಿ ಮಾಡಿರ್ತಾನೆ, ವಿಷ್ಣು ಅದನ್ನ ಮೇಂಟೈನ್ ಮಾಡಬೇಕು. ಆಗ ಸತ್ವ ಗುಣ ಅಧಿಕವಾಗಿರ್ಬೇಕು, ಶಾಂತವಾಗಿರ್ಬೇಕು. ಶಿವ ಲಯಕರ್ತ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಒಂದೇ ಪರಮ ತತ್ವ ಇರೋದು. ಅದೇ ತನ್ನ ವಿಧವಾದ ಕರ್ತವ್ಯಗಳನ್ನ ಮಾಡ್ಬೇಕಾದ್ರೆ ತ್ರಿಮೂರ್ತಿಗಳ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಲಯಕರ್ತ ಅವಾಗ ಎಲ್ಲವನ್ನ ತನ್ನೊಳಗೆ ಎಳ್ಕೋಬೇಕು, ಎಲ್ಲವನ್ನ ನಾಶ ಮಾಡ್ಬೇಕು. ಆಗ ಆಗ ತಮೋಗುಣ, ನಿದ್ರಾ, ರೆಸ್ಟ್. ಇದು ಜಗತ್ತಿನ ತ್ರಿಮೂರ್ತಿಗಳ 3 ಜನರ ಕೆಲಸಗಳು. ಇದು ಅವರ ಕೆಲಸಗಳು. ಶಕ್ತಿ, ಇದು ಇವರು ಪುರುಷ ಅಂತೀರಾ, ಅಥವಾ ಬ್ರಹ್ಮನ್ ಅಂತೀರಾ, ಅಥವಾ ಈಶ್ವರ ಅಂತೀರಾ, ಅದು ಎಲ್ಲ ಹೆಸರುಗಳು ಒಂದೇ. ಆದ್ರೆ ಅವನಿಗೆ ಒಂದು ಶಕ್ತಿ ಇದೆ. ಅವನ ಶಕ್ತಿ ಅವನ ಗುಣವನ್ನೇ ಇಟ್ಕೊಂಡಿರ್ಬೇಕು ಅಂತ ನಿಯಮ ಏನಿಲ್ಲ. ಇದೇ ತುಂಬಾ ಕೀ ಪಾಯಿಂಟ್. ಅವನ ಶಕ್ತಿ ಅವನಿಗಿರೋ ಗುಣನೇ ಅದಕ್ಕಿರ್ಬೇಕು ಅಂತ ಇಲ್ಲ. ಈಗ ನಮ್ಮ ಪ್ರಕಾರ ಬ್ರಹ್ಮ, ವಿಷ್ಣು, ಶಿವ ಎಲ್ಲ ಪುರುಷ, ಚೈತನ್ಯ, ಶಕ್ತಿಮಾನ್. ಅವನ ಒಂದು ಶಕ್ತಿ, ಮಾಯಾ ಶಕ್ತಿ ಅಥವಾ ಡೈನಮಿಕ್ ಪವರ್, ಅದು ಅವನ ಪ್ರಕೃತಿ, ಅವನ ನೇಚರ್, ಪ್ರಕೃತಿ. ಅದು ಗುಣಗಳು ಪ್ರಕೃತಿಗೆ ಸೇರತ್ತೆ, ಪುರುಷನಿಗಲ್ಲ. ಸೊ ಪ್ರಕೃತಿ ಅವನ ಒಂದು ಶಕ್ತಿಯನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಜಗತ್ತಿನಲ್ಲಿ. ಅದು ಅವನ ಗುಣವೇ ಆಗಿರ್ಬೇಕು ಅಂತಿಲ್ಲ.
ಯಾಕೆ ಲಕ್ಷ್ಮಿಗೆ ರಜೋಗುಣ ಅಂತೀರಾ? ವಿಷ್ಣು ಸತ್ವಗುಣ ಇದ್ರೆ ಯಾಕೆ ಅಂದ್ರೆ ವಿಷ್ಣುವಿನ ಕೆಲಸ ಏನು? ಜಗತ್ತನ್ನ ಅವನು ಶಾಂತಿಯಿಂದ ಧರ್ಮದಿಂದ ಅವನು ಪಾಲನೆ ಮಾಡ್ಬೇಕು. ಧರ್ಮ ಸಂಸ್ಥಾಪನೆ ಯಾವಾಗ್ಲೂ ಅಲ್ವಾ ಭಗವಂತನ ಅವತಾರದ ಇದು. ಜೀವಗಳನ್ನ ರಕ್ಷಣೆ ಮಾಡ್ಬೇಕು. ಜಗತ್ತಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇರೋದು ನೋಡ್ಕೊಳ್ಬೇಕು ಅವನು. ಆದರೆ ಈ ಕೆಲಸ ಮಾಡ್ಬೇಕಾದಾಗ ಅವನಿಗೆ ಆಕ್ಟಿವಿಟಿ ಮಾಡ್ಬೇಕಾಗತ್ತಲ್ಲ, ಅವನ ಅವತಾರ ತಾಳಿ ಬರ್ಬೇಕಾಗತ್ತೆ. ಅವ್ನು ಸುಮ್ನೆ ಕೂತಿರಕ್ಕಾಗಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾದಾಗ. ಆಕ್ಟಿವಿಟಿ ಇಲ್ದೆ ಆ ಮೇಂಟೆನೆನ್ಸ್ ಕೆಲಸ ಆಗಲ್ಲ. ಅದನ್ನ ಲಕ್ಷ್ಮಿ ರೆಪ್ರೆಸೆಂಟ್ ಮಾಡೋದು, ಅವನ ಶಕ್ತಿಯನ್ನ. ಆಗ ರಜಸ್ ಆಗತ್ತದು, ಮೂಮೆಂಟು, ಜಗತ್ತಿನಲ್ಲಿ ಅವತಾರ ತಾಳೋದು, ಅಧರ್ಮ ನಾಶ ಮಾಡೋದು, ಧರ್ಮವನ್ನ ಸಂಸ್ಥಾಪನೆ ಮಾಡೋದು, ಅದು ಯಾವಾಗ ಆಕ್ಟಿವಿಟಿಗೆ ಬರುತ್ತೆ ಅದು ರಜಸ್ ಆಗತ್ತೆ. ಆಗ ಏನಾಗತ್ತೆ? ಧರ್ಮ ಸಂಸ್ಥಾಪನೆ ಆದಾಗ ಶಾಂತಿ ಸಮಾಧಾನ ವೆಲ್ತ್ ಪ್ರಾಸ್ಪರಿಟಿ, ಅದೇ ಲಕ್ಷ್ಮಿ ಅಂತ ರೆಪ್ರೆಸೆಂಟ್ ಆಗೋದು. ಸತ್ವ ಒಂದೇ ಆದ್ರೆ ಧ್ಯಾನ, ಓದೋದು, ಜ್ಞಾನದ ಸಂಘ, ಶಾಂತವಾಗಿರೋದು, ಧ್ಯಾನದಲ್ಲಿ ಹೆಚ್ಚು ಜ್ಞಾನದಲ್ಲಿ ಹೆಚ್ಚು ಜ್ಞಾನದಲ್ಲಿ ಹೆಚ್ಚು ಆಸಕ್ತಿ. ರಜಸ್ ಆದ್ರೆ ಆಕ್ಟಿವಿಟಿಲಿ ಹೆಚ್ಚು ಆಸಕ್ತಿ. ವಿಷ್ಣು ತನ್ನ ಜ್ಞಾನ ಶಕ್ತಿಗೆ ಒಂದು ರೆಪ್ರೆಸೆಂಟೇಷನ್ ಆದ್ರೆ ಅವನು ಏನು ತಿಳಿದಿದ್ದಾನೆ ಅವನು ಮಾಡುವಂತಹ ಕಾರ್ಯ ಕ್ರಿಯಾಶಕ್ತಿ ಲಕ್ಷ್ಮಿ. ಆದ್ದರಿಂದ ಅದು ರಜಸ್ ಆಗತ್ತೆ. ವಿಷ್ಣು ಸತ್ವ ಹಿಂದಿನ ಶಕ್ತಿ, ಜ್ಞಾನ ಶಕ್ತಿ, ಇಂಟೆಲಿಜೆನ್ಸು ವಿಷ್ಣು. ಅದನ್ನ ಅವನು ಏನ್ ತಿಳ್ಕೊಂತಾನೆ, ಇದನ್ನ ನಾಶ ಆಗ್ಬೇಕು ಇದನ್ನ ಉಳಿಸ್ಬೇಕು ಅಂತ ಅವನ್ ಸಂಕಲ್ಪ ಮಾಡ್ತಾನಲ್ಲ, ಅದನ್ನ ಮಾಡೋದು ಅವನ ರಜೋಗುಣ. ಅದನ್ನ ಲಕ್ಷ್ಮಿ ಅಂತ ಹೇಳಿರೋದು. ಆದ್ರಿಂದ ತುಂಬಾ ಸತಿ ಹೇಳಿದ್ದೀನಿ, ಲಕ್ಷ್ಮೀ ನಾರಾಯಣ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಆ ತರ ಅರ್ಥ ಅಲ್ಲ, ಭಗವಂತನ ಶಕ್ತಿ ಅದು ಅಂತ. ದೇ ಆರ್ ಪರ್ಫೆಕ್ಟ್ಲಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಅದಕ್ಕೆ ಅವರಿಬ್ರನ್ನ ಲಕ್ಷ್ಮೀ ನಾರಾಯಣ ಜಗನ್ ಮಾತಾ ಪಿತರು ಅಂತಾರೆ. ಪರ್ಫೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್, ಸಂಪೂರ್ಣವಾಗಿ ಒಂದಕ್ಕೊಂದು ಹೊಂದಿಕೊಂಡು ಕೆಲಸ ಮಾಡುತ್ತೆ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ. ಆಯ್ತಾ? ಈಗ ಬ್ರಹ್ಮನಿಗೆ ಬರೋಣ. ಯಾಕೆ ಸರಸ್ವತಿ ಸತ್ವ ಬ್ರಹ್ಮ ರಜಸ್ಸು? ಬ್ರಹ್ಮನ ಕೆಲಸ ಏನು? ಸೃಷ್ಟಿ. ಆಗ ಅಲ್ಲಿ ಇನ್ವಾಲ್ವ್ ಆಗಿದೆ ಏನು? ಕ್ರಿಯೇಷನ್ನು. ಎಷ್ಟೋ ವೆರೈಟಿ ಆಫ್ ಜೀವಗಳನ್ನ ಅವನು ಕ್ರಿಯೇಟ್ ಮಾಡ್ಬೇಕು. ಹೌದು, ಅವನ ಕೆಲಸ ಏನು? ಸೃಷ್ಟಿ. ಸೃಷ್ಟಿಕರ್ತ ಪಿತಾಮಹ ಬ್ರಹ್ಮ. ಆ ಕ್ರಿಯೇಷನ್ ಮಾಡ್ಬೇಕಾದಾಗ ಅವನು ಬ್ಲೈಂಡ್ ಆಗಿ ಮಾಡಕ್ಕಾಗಲ್ಲ ಅಲ್ವಾ? ಹಾಗೇನ ಬ್ಲೈಂಡ್ ಆಗಿ ಸೃಷ್ಟಿ ಮಾಡಿದ್ರೆ ಜಗತ್ತಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗತ್ತೆ. ಅದಕ್ಕೂ ಮುಂಚೆ ಅವನು ತಪಸ್ಸು ಮಾಡಿ ಜ್ಞಾನ ಸಂಪಾದನೆ ಮಾಡಿ ಭಗವಂತನಿಂದ ಒಂದು ಜ್ಞಾನವನ್ನ ಪಡೆದು, ಓದ್ತೀವಲ್ವಾ ನಾವು ಶ್ರೀಮದ್ ಭಾಗವತದಲ್ಲಿ, ಜನ್ಮಾದಸ್ಯ ಯತೋ ಅನ್ಮಯಾದಿತರತಶ್ಚಾತ್ರೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಬ್ರಹ್ಮನ ಹೃದಯಕ್ಕೆ ಜ್ಞಾನವನ್ನ ಸತ್ವ ಸ್ವರೂಪಿಯಾದ ಭಗವಂತ ನಾರಾಯಣ ಕೊಟ್ಟ. ಆ ಜ್ಞಾನವನ್ನ ಪಡ್ಕೊಂಡ ಬ್ರಹ್ಮ ಸೃಷ್ಟಿಯನ್ನ ಮಾಡ್ದ. ಬ್ಲೈಂಡ್ ಆಗಿ ಮಾಡಕ್ ಹೋದ್ರೆ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆದ್ದರಿಂದ ಅವನಲ್ಲಿ ಇರ್ತಕ್ಕಂತಹ ಒಂದು ಕ್ರಿಯೇಷನ್ಗೂ ಮುಂಚೆ ಮಾಡ್ತಕ್ಕಂತಹ ತಪಸ್ಸು, ಜ್ಞಾನ ಸಂಪಾದನೆ, ಸರಿಯಾದ ರೀತಿಯಲ್ಲಿ ಕ್ರಿಯೇಷನ್ ಆಗ್ಬೇಕಲ್ಲ, ಅದಕ್ಕೆ ಅವನ ಕ್ರಿಯಾಶಕ್ತಿಗೆ, ಅವನ ಇಚ್ಛಾಶಕ್ತಿಗೆ ಬಲವಾಗಿ ತಪಸ್ಸು ಜ್ಞಾನ ಸಂಪಾದನೆ ಮಾಡ್ತಾನಲ್ಲ, ಆ ಸಾತ್ವಿಕ ಒಂದು ಆಸ್ಪೆಕ್ಟ್ ಇದೆಯಲ್ಲ, ಸಾತ್ವಿಕವಾದಂತಹ ಒಂದು ಅಂಶ, ಅದು ಸರಸ್ವತಿ. ಆ ನಾಲೆಡ್ಜು, ಆ ವಿಸ್ಡಮ್ಮು, ಆ ಬುದ್ಧಿವಂತಿಕೆ, ಆ ವಿವೇಕ
ಬ್ರಹ್ಮನಿಗೆ ಬೇಕೇ ಬೇಕದು ಸೃಷ್ಟಿ ಮಾಡ್ಬೇಕಾದ್ರೆ. ಅದನ್ನ ಬ್ರಹ್ಮ ಮತ್ತು ಸರಸ್ವತಿ ದೇ ಆರ್ ಪರ್ಫೆಕ್ಟ್ಲಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಸಂಪೂರ್ಣ ಸಮತೋಲನ. ಅವನ ಒಂದು ಕ್ರಿಯಾಶಕ್ತಿಗೆ ಜ್ಞಾನದಿಂದ ಸರಸ್ವತಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಬ್ಯಾಕಪ್ ಮಾಡ್ತಾಳೆ. ಯಾವಾಗಲೂ ರಜಸ್ಗೆ ಸತ್ವದ ಬ್ಯಾಕ್ ಗ್ರೌಂಡ್ ಬೇಕು. ಆಗ ಕೆಲಸ ಅರ್ಥಪೂರ್ಣವಾಗಿ ಚೆನ್ನಾಗಿ ಕ್ರಿಯೇಷನ್ ಆಗತ್ತೆ. ಆದ್ದರಿಂದ ಬ್ರಹ್ಮ ಒಂದು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಇಂಪಲ್ಸು, ಒಂದು ಇಚ್ಛೆ ಅವನಿಗಿದೆ. ಆದ್ರೆ ಅದಕ್ಕೆ ಬೇಸ್ ಆಗಿ, ಬ್ಯಾಕ್ ಗ್ರೌಂಡ್ ಆಗಿ, ಸಪೋರ್ಟ್ ಆಗಿ ಅವನಿಗೆ ಒಂದು ಇಂಟೆಲಿಜೆನ್ಸ್ ಬೇಕು. ಅದು ಸರಸ್ವತಿ. ಬ್ರಹ್ಮನ ಒಂದು ಶಕ್ತಿಯೇ ಅದು ಸರಸ್ವತಿ. ವಿಷ್ಣುವಿನ ಶಕ್ತಿಯೇ ಅದು ಲಕ್ಷ್ಮಿ. ಈ ದೇವತೆಗಳಾಗ್ಲಿ, ವಿಷ್ಣು ಆಗ್ಲಿ, ಬ್ರಹ್ಮ ಆಗ್ಲಿ, ಶಿವ ಆಗ್ಲಿ, ಅವರು ಒಂದು ಕರ್ತವ್ಯವನ್ನ ಮಾಡಕ್ಕೆ ಜಗತ್ತಿನಲ್ಲಿ ನಿಯಮಿತರಾದವರು. ಅವರಿಗೆ ಆ ಎನರ್ಜಿಯನ್ನ, ಶಕ್ತಿಯನ್ನ, ಅವರದೇ ಶಕ್ತಿಯಾದಂತಹದು ಗುಣಗಳು ಬೇಕು ಅವರಿಗೆ ಆ ಕೆಲಸ ಮಾಡೋದಿಕ್ಕೆ. ವಿಷ್ಣುವಿಗೆ ಮೇಂಟೆನೆನ್ಸ್ ಮಾಡಕ್ಕೆ ಗುಣ ಬೇಕು, ರಜೋಗುಣ, ಅದು ಲಕ್ಷ್ಮಿ. ಬ್ರಹ್ಮನಿಗೆ ಸೃಷ್ಟಿ ಮಾಡಕ್ಕೆ ಗುಣ ಬೇಕು, ಸತ್ವಗುಣ. ಯಾವಾಗಲೂ ಸತ್ವಗುಣ ಜ್ಞಾನಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ಸರಸ್ವತಿಯನ್ನ ವಿದ್ಯೆಯ ಅಧಿದೇವತೆ ಅಂತ ಹೇಳ್ತಾರೆ. ಚೆನ್ನಾಗಿ ಇದು ಜ್ಞಾಪಕ ಇಟ್ಕೋಬೇಕು. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಶಿವ, ಪಾರ್ವತಿ, ಬ್ರಹ್ಮ, ಸರಸ್ವತಿ, ವಿಷ್ಣು, ಲಕ್ಷ್ಮೀ ನಾರಾಯಣ, ಇದೇನಂದ್ರೆ ಅವನ ಶಕ್ತಿಯನ್ನ ಹೇಳ್ತಾ ಇರೋದಷ್ಟೇ. ಅವನ ಕಾರ್ಯ ಮಾಡೋದಕ್ಕೆ ಅವನಿಗೆ ಬೇಕಾದ ಶಕ್ತಿಯನ್ನ ಆ ತರ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂತ ಹೇಳ್ತಾರೆ. ಯಾವಾಗಲೂ ಶಕ್ತಿ ಸ್ವರೂಪ ರಜಸ್ ಆಗಿರುತ್ತೆ. ಸರಸ್ವತಿಯನ್ನ ಬಿಟ್ರೆ, ಯಾಕೆ ಅಂದ್ರೆ ಶಕ್ತಿ ಅಂದ ತಕ್ಷಣ ಅಲ್ಲಿ ಆಕ್ಟಿವಿಟಿ ಬರುತ್ತೆ, ಕೆಲಸ ಬರುತ್ತೆ. ಆದ್ರಿಂದ ಯಾವಾಗ ಆಕ್ಟಿವಿಟಿ ಬಂದ ತಕ್ಷಣ ಅದು ರಜೋಗುಣಕ್ಕೆ ಬಂದ್ಬಿಡುತ್ತೆ. ಆದರೆ ಮುಖ್ಯವಾಗಿ ಇದೆಲ್ಲ ವ್ಯಾವಹಾರಿಕ ಮಟ್ಟದಲ್ಲಿ. ನಿಜವಾದ ಒಂದು ಫಿಲಾಸಫಿ, ಸ್ಪಿರಿಚುವಲ್ ಆಸ್ಪೆಕ್ಟ್ ಇಂದ ನೋಡಿದ್ರೆ, ಆಧ್ಯಾತ್ಮಿಕವಾಗಿ ನೋಡಿದ್ರೆ, ಶಂಕರರ ಅದ್ವೈತ ಸಿದ್ಧಾಂತದ ಪ್ರಕಾರ ಈ ಎಲ್ಲ ಸತೋ ರಜೋ ತಮೋ ಗುಣಗಳೆಲ್ಲ ಪ್ರಕೃತಿ ಮಾಯೆಗೆ ಸೇರಿದ್ದು. ಈಶ್ವರ ಸಗುಣ ಬ್ರಹ್ಮ, ಅವನು ಮಾಯ ಶಕ್ತಿಯನ್ನು ಉಪಯೋಗಿಸ್ಕೊಂಡ ತಕ್ಷಣ ಬ್ರಹ್ಮನನ್ನ ಸಗುಣ ಬ್ರಹ್ಮ ಅಂತಾರೆ. ಆದರೆ ನಿಜವಾದ ಅರ್ಥದಲ್ಲಿ ಅಕರ್ತ ಅಭೋಕ್ತ ಬ್ರಹ್ಮನ್, ಅವನು ಗುಣಾತೀತ. ಇದೆಲ್ಲ ಒಂದು ನಮಗೆ ಟೀಚ್ ಮಾಡಕ್ಕೆ, ಶಾಸ್ತ್ರವನ್ನ ತಿಳಿಸೋದಕ್ಕೆ ಇರತಕ್ಕಂತಹ ಒಂದು ಸಿಂಬಾಲಿಕ್, ಸಾಂಕೇತಿಕವಾದಂತಹ ಒಂದು ಟೀಚಿಂಗ್ ಟೂಲ್ಸ್ ಅಂತ ಅನ್ಬೋದಷ್ಟೆ. ಇದು ನಿಜವಾದ ಪಾರಮಾರ್ಥಿಕ ಸತ್ಯ ಅಲ್ಲ. ಎಲ್ಲಿಯವರೆಗೆ ನಮಗೆ ಮನಸ್ಸಿದೆ ಅಲ್ಲಿಯವರೆಗೆ ಜಗತ್ತು ಕಾಣತ್ತೆ. ಜಗತ್ತಿರೋ ತನಕ ಸತ್ವ ರಜೋ ತಮೋ ಗುಣಗಳು ನಮ್ಮ ಮೇಲೆ ಆಕ್ಟ್ ಮಾಡುತ್ತೆ. ಅವಾಗ ಈಶ್ವರ ಬೇರೆ, ಜಗತ್ತು ಬೇರೆ, ನಾನು ಬೇರೆ ಅಂತ ಕಾಣುವಂತಹ ಎಲ್ಲಿಯವರೆಗೆ ಅಜ್ಞಾನ ಇದೆ ಇದೆಲ್ಲ ಕಾಣ್ತಾ ಇರುತ್ತೆ. ಸೊ ಎನಿವೆ, ದಟ್ ಈಸ್ ದ ಹೈಯೆಸ್ಟ್ ಪಾರಮಾರ್ಥಿಕ ಲೆವೆಲ್. ಈಗ ಕೊನೆಗೆ ಹೇಳಿದ್ ನಾನು. ಅದ್ ಬಿಟ್ಬಿಟ್ರೆ ಅವಳ ಪ್ರಶ್ನೆ ಈ ತರ ಇತ್ತು. ಫೈನಲ್ ಏನ್ ಅರ್ಥ ಅಂದ್ರೆ, ವಿಷ್ಣು ಸತ್ವಕ್ಕೆ ಅಧಿದೇವತೆ ಆದರೂ ಅವನು ಜಗತ್ತನ್ನ ಮೇಂಟೈನ್ ಮಾಡ್ಬೇಕಾಗಿರೋದ್ರಿಂದ, ಅವನ ಅವತಾರಗಳನ್ನ ತಾಳ್ಬೇಕಾಗಿರೋದ್ರಿಂದ, ಆ ಆಕ್ಟಿವಿಟಿ ಮಾಡ್ಬೇಕಾಗಿರೋದ್ರಿಂದ ಅವನಿಗೆ ರಜೋಗುಣದ ಅವಶ್ಯಕತೆ ಇರೋದ್ರಿಂದ ಅದನ್ನ ಸಿಂಬಲೈಸ್ ಮಾಡೋದು ಲಕ್ಷ್ಮಿ. ಬ್ರಹ್ಮ ಸೃಷ್ಟಿಕರ್ತನಾದರೂ ಅವನಿಗೆ ರಜೋಗುಣ ಅವನಿಗೆ ಬೇಕು ಅಲ್ಲಿ ಕ್ರಿಯೇಷನ್ಗೆ. ಆದರೆ ಅದು ಮಾಡಕ್ಕೆ ಜ್ಞಾನದ ಅವಶ್ಯಕತೆ ಇರೋದ್ರಿಂದ ಅದರ ಒಂದು ಇಂಟೆಲಿಜೆನ್ಸ್, ಸತ್ವಗುಣ, ಅದು ಸರಸ್ವತಿ. ಇದರಲ್ಲಿ ಯಾವ ಒಂದು ವಿರೋಧನೂ ಇಲ್ಲ, ಕಾಂಟ್ರಡಿಕ್ಷನ್ ಇಲ್ಲ. ಇಟ್ ಈಸ್ ಎ ಪರ್ಫೆಕ್ಟ್ ಬ್ಯಾಲೆನ್ಸ್. ಇದು ಪುರುಷ ಮತ್ತು ಪ್ರಕೃತಿ. ಆ ಪುರುಷ ಅವನ ಪ್ರಕೃತಿ. ಪ್ರಕೃತಿ ಅಂದ್ರೆ ಅವನ ಸ್ವಭಾವ, ನೇಚರ್ ಅದು. ಆದ್ರಿಂದ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ ಪೂರ್ತಿ ಗುಣತ್ರಯ ವಿಭಾಗ ಯೋಗ. ಆದ್ರಿಂದ ನೀವ್ ಏನೇ ಪ್ರಶ್ನೆಗಳು ಬರಲಿ ಜೀವನದಲ್ಲಿ, ಗೀತೆಯಲ್ಲಿ ಇಲ್ಲದೆ ಇರತಕ್ಕಂತಹ ಉತ್ತರವೇ
ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅಲ್ಲಿದೆ. ನಿಮ್ಮ ಆ ಗೀತೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಗುಣತ್ರಯ ವಿಭಾಗ, ಕ್ಷೇತ್ರಜ್ಞದಲ್ಲಿ ಪ್ರಕೃತಿ ಪುರುಷರ ವರ್ಣನೆ. ಐ ಥಿಂಕ್ ಇಷ್ಟು ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅಂತ ಅನ್ಸುತ್ತೆ. ಇದೆರಡು ಪ್ರಶ್ನೆ ರಮ್ಯಾ ಕೇಳಿದ್ರು ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಎನಿ ಕ್ವಶನ್ಸ್, ಯಾರಿಗಾರ ಡೌಟ್ ಇದೆಯಾ? ದುರ್ಗಾ ಸಪ್ತಶತಿ ಒಂದಕ್ ಬಿಟ್ಟು ಮಿಕ್ಕಿದ್ದ ಭಗವದ್ಗೀತಾ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಇದೆ. ಆ ಭಗವದ್ಗೀತೆನಲ್ಲಿ ಪ್ರತಿಯೊಂದೂನು ಶ್ಲೋಕನು ಒಂದು ಕೀಲಕಮ್ಮಿ ಇದ್ದಂಗೇನೆ ಅಲ್ವಾ? ಮಿಕ್ಕಿದ್ದು ಪ್ರತಿಯೊಂದೂನು ಅದೇ ಒಂದು ಕೀಲಕ ಮಾತಾಜಿ ಅದು. ಹಾಗಾಗಿ ಬೇರೆ ನಾವ್ ಇನ್ನೇನು ಪಾರಾಯಣ ಆಗ್ಲಿ ಸ್ತೋತ್ರ ಆಗ್ಲಿ ಬೇರೆ ಏನೇ ಮಾಡಿದ್ರು ಅದಕ್ಕೆ ಕೀಲಕ ಹೇಳಬೇಕು ಅಂತ ಏನಿಲ್ಲ ಅಲ್ವಾ? ಅದೇ ಮನಸ್ಸಿನ ಒಂದು ಶುದ್ಧತೆಯಿಂದ ನೀವು ಶ್ರದ್ಧಾ ಭಕ್ತಿಯಿಂದ ಓದಿದ್ರೆ ಸಾಕು. ಆದ್ರೆ ನೀವ್ ಹೇಳಿದ್ದು ಏನ್ ತಪ್ಪಿಲ್ಲ. ದಿನಕ್ಕೆ ಇದೊಂದ್ಸತಿ ಓದ್ಕೊಂಡ್ರೆ ವಿಶುದ್ಧ ಜ್ಞಾನ ದೇಹಾಯ ಎಷ್ಟ್ ಚೆನ್ನಾಗಿದೆ ಅದು. ಓದಿದ್ರೆ ಏನ್ ತಪ್ಪೇನಿಲ್ಲ, ಒಳ್ಳೇದೇ. ಇನ್ನು ಆದ್ರೆ ಬೇರೆ ಇದಕ್ಕೆ ಈ ಸಂಪ್ರದಾಯ ಕಂಪಲ್ಸರಿಯಾಗಿ ಫಾಲೋ ಮಾಡ್ಬೇಕು ಅಂತ ಇಲ್ಲ. ದುರ್ಗಾ ಸಪ್ತಶತಿ ಮಾತ್ರ ಮಾಡ್ಲೇಬೇಕು, ಬಟ್ ಬೇರೆದಕ್ಕೆ ಏನಿಲ್ಲ. ಯಾಕೆಂದ್ರೆ ಬೇರೆದ ಸ್ವಲ್ಪ ಲೌಕಿಕವಾದಂತಹ ನಮಗೆ ಫಲಗಳು ಬೇಕಲ್ಲಮ್ಮ. ಸಂಸಾರದಲ್ಲಿ ನಮ್ಗೆ ಎಷ್ಟೋ ಕಷ್ಟಗಳಿರುತ್ತೆ ನಾಗಲಕ್ಷ್ಮಿ. ಅವಾಗ ನಮ್ಗ್ ತಾಯಿನ ಜಗಜ್ಜನನಿನ ಕೇಳ್ಕೊತೀವಲ್ವಾ, ಅಮ್ಮ ಕಷ್ಟದಿಂದ ಪಾರು ಮಾಡು ಅಂತ. ಅದಕ್ಕೆ ಅವಾಗ ಬೇಕಾಗತ್ತೆ ದುರ್ಗಾ ಸಪ್ತಶತಿಯ ಪಾರಾಯಣ ಓದ್ಬೇಕಾದ್ರೆ ಈ ಕೀಲಕ ಎಲ್ಲ ಬೇಕು. ಆದ್ರೆ ಗೀತೆ ಮೋಕ್ಷ ಶಾಸ್ತ್ರ, ಅದು ಲೌಕಿಕ ಇದಕ್ಕಿಂತ ಹೆಚ್ಚು ಅದರ ಗುರಿ ಮೋಕ್ಷ ಸಾಧನೆ. ಗೀತೆಯ ಒಂದೊಂದು ಶ್ಲೋಕನು ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತೆ. ಪ್ರಾರಬ್ಧಕ್ಕೆ ಸರಿಯಾದಂತಹ ಸುಖ ದುಃಖಗಳು ಬರುತ್ತೆ, ಅದ್ರ ಕಡೆ ಅಷ್ಟು ಗಮನ ಕೊಡ್ಬೇಡಿ ಅಂತ ಗೀತೆ ಹೇಳೋದು. ಆದ್ರೆ ಆ ಮಟ್ಟಕ್ಕೆ ನಿಲ್ಲಕ್ ನಮ್ಗ್ ಆಗದೆ ಇರೋದ್ರಿಂದ, ಅದು ಸನ್ಯಾಸಿಗಳು ಅಥವಾ ಶಂಕರರ ಮಟ್ಟ ಆಗಿರೋದ್ರಿಂದ ನಮಗೆ ಲೌಕಿಕ ತಾಪಗಳನ್ನ ತಡ್ಕೊಳಕ್ಕೆ ಆಗಲ್ಲಮ್ಮ ಕೆಲವು ಸತಿ. ಆಗ ತಾಯಿಯನ್ನ ನಾವು ಕೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರಿಂದ ಕೆಲವು ಇದು ಹೆಚ್ಚು ಲೌಕಿಕ ಇದಕ್ಕೆ ಫೋಕಸ್ ಆಗತ್ತೆ. ಗೀತೆ ಅಲೌಕಿಕ ಶಾಸ್ತ್ರ. ಇದು ಸೌಂದರ್ಯ ಲಹರಿ ದುರ್ಗಾ ಸಪ್ತಶತಿನಲ್ಲಿ ಎಷ್ಟೋ ಶ್ಲೋಕಗಳಲ್ಲಿ ನಮ್ಮ ಲೌಕಿಕ ಅಂದ್ರೆ ಆರೋಗ್ಯದಿಂದ ಹೇಳ್ಬೋದು, ಯಾವ್ದೇ ಆಗಿರ್ಬೋದು, ಅದಕ್ಕೆ ಎಷ್ಟೊಂದು ಶ್ಲೋಕಗಳಿದೆ, ನೀವು ಆ ಪರ್ಟಿಕ್ಯುಲರ್ ಶ್ಲೋಕ ಹೇಳ್ಕೋಬಹುದು ಅಂತ ಹೇಳ್ತಾರೆ ಅಲ್ವಾ? ಸೊ ನೀವ್ ಹೇಳ್ದಂಗೆ ಆ ಶ್ಲೋಕಗಳಿಗೋಸ್ಕರನಾದ್ರೂ ಈ ಕೀಲಕ ಅನ್ನೋದನ್ನ ಹೇಳ್ಕೋಬಹುದು ಅಂತ. ಅವಾಗ ಹೇಳ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಗೀತೆಗೆ ಯಾವುದರ ನೆಸಸರಿ ಇಲ್ಲ. ಓಕೆ, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ